ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಲ್ವಾ? ನೀವು ಆರಾಮಾಗಿದ್ದೀರಾ ಅಂತಂದರೆ ನನಗಂತೂ ತುಂಬ ಸಂತೋಷ ಆಗುತ್ತೆ. ಸೊ ಇದನ್ನು ಹೇಳ್ತಾ ಇವತ್ತು ನಾವು ಸೇರಿರುವಂಥ ಉದ್ದೇಶನ ಪರಿಪೂರ್ಣಗೊಳಿಸೋಣ. ಸೊ ಇವತ್ತು ನಾವು ಸೇರಿರುವಂಥ ಉದ್ದೇಶ ನಿಮ್ಮ ಸೆಕೆಂಡ್ PUC ಕೆಮಿಸ್ಟ್ರಿ ಸಿಲೆಬಸ್ಸಲ್ಲಿರುವಂತಹ ಮೊದಲನೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ವಿಚ್ ಇಸ್ ಹ್ಯಾಲೋ ಆಲ್ಕೇನ್ಸ್ ಹಾಗೂ ಹ್ಯಾಲೋ ಅರಿನ್ಸ್ನ KCET ಪರ್ಸ್ಪೆಕ್ಟಿವಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ತಿಳಿತಾ ಮಕ್ಕಳೇ? ಸೊ ಜಾಸ್ತಿ ತಡ ಮಾಡ್ದೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಕ್ಕಳೇ, ಈಗ ನಮಗೆ ಈ ಒಂದು ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಏನೇನು ಕಲಿತೀವಿ ಅಂತ ಹೇಳಿ ನೋಡೋಂಥ ಸಮಯ. ಸೊ ಮೊದಲನೇದಾಗಿ ಈ ಒಂದು ಚಾಪ್ಟರಿನ ಸಮರಿ ಬಗ್ಗೆ ಸಂಪೂರ್ಣವಾಗಿ ನಾವು ಹಂತವಾಗಿ ನಾನು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ. ಓಕೆನಾ? ಸೊ ಈ ಸಮರಿಲಿ ಏನೇನಿರುತ್ತಪ್ಪ ಅಂತಂದರೆ, ಯಾವ ವರ್ಷ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಒತ್ತಡ ನೀಡಿದರೆ ಇನ್ ಯುವರ್ KCET ಎಕ್ಸಾಮ್ ಅನ್ನೋದ್ರ ಮೇಲೆ ನಾನು ಈ ಒಂದು ಸಮರಿನ ಡಿಸೈಡ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಬರುವಂಥದ್ದೇ ನಮ್ಮ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್. ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಹಾಗೂ ಹ್ಯಾಲೋ ಅರೀನ್ಸ್. ಹಾಗೆ ಅದರ ನಂತರ ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಹ್ಯಾಲೋ ಆಲ್ಕೇನ್ಸ್ ಹಾಗೂ ಹ್ಯಾಲೋ ಅರೀನ್ಸ್. ಓಕೆನಾ ಮಕ್ಕಳೇ? ಈ ಎರಡು ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದರೆ, ಸೊ ಈ ಸಾಕಷ್ಟು ಬಾರಿ ಕ್ವೆಶನ್ಸ್ ಕೇಳಿರುವಂತಹ ಟಾಪಿಕ್ಸನ್ನೇ ನಾನು ಚೂಸ್ ಮಾಡಿ ಅದರ ಮೇಲೇ ನಮಗೆ PYQsನ ಸಹ ಸಾಲ್ವ್ ಮಾಡ್ತಾ ಹೋಗ್ತಿದ್ದೀವಿ ಫ್ರಮ್ ದ ಇಯರ್ 2021 ಟು 2025. ಓಕೆನಾ ಮಕ್ಕಳೇ? ಸೊ ಪೆನ್ನು ಬುಕ್ ರೆಡಿ ಇದೆಯಲ್ವಾ? ನಾನು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ, ನೀವು ಕೂಡ ಕಲಿತಾ ಹೋಗ್ತಾ ಇರಿ. ಮಕ್ಕಳೇ, ಈಗ ನಮಗೆ ಮೊದಲನೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಂಥ ಸಮಯ ವಿಚ್ ಇಸ್ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಫ್ರಮ್ ಆಲ್ಕೋಹಾಲ್ಸ್. ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಫ್ರಮ್ ಆಲ್ಕೋಹಾಲ್ಸ್. ಈಗ ನಾನಾ ರೀತಿಯ ಪ್ರಿಪರೇಷನ್ಸ್ ಇದೆ, ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಬರುವಂತಹ ಮೊದಲನೇ ರಿಯಾಕ್ಷನ್ನೇ ನನಗೆ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಬೈ ದ ಆಕ್ಷನ್ ಆಫ್ ಹ್ಯಾಲೋಜನ್ ಆ್ಯಸಿಡ್. ಹ್ಯಾಲೋಜನ್ ಆ್ಯಸಿಡ್ಸ್ನ ಆಲ್ಕೋಹಾಲ್ ಜೊತೆ ಟ್ರೀಟ್ ಮಾಡಿದಾಗ ಏನು ಸಿಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಒಂದು ಜನರಲ್ ಆಲ್ಕೋಹಾಲನ್ನು ಹ್ಯಾಲೋಜನ್ ಆಸಿಡ್ಸ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಟು obtain what? Alkyl halide and water as a byproduct. Alkyl halide obtain ಮಾಡ್ತಾ ಇದ್ದೀವಿ ಬೈ ರಿಯಾಕ್ಟಿಂಗ್ ವಾಟ್? ಅನ್ ಆಲ್ಕೋಹಾಲ್ ವಿತ್ ಹ್ಯಾಲೋಜನ್ ಆಸಿಡ್. ಈಗಲೇ ಪ್ರಶ್ನೆ ಮಾಡ್ಬೋದು, ಸರ್ ಈ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಕೆಲಸ ಏನು ಅಂತ ಹೇಳಿ. ನೆನಪು ಮಾಡ್ಕೊಳ್ಳಿ, ಏನು ಹೇಳಿದ್ದೆ ನಿಮ್ಮ ಸೀರೀಸ್ ವಿಡಿಯೋಲಿ? ಇಟ್ ಆಕ್ಟ್ಸ್ ಆಸ್ ಅ ಲೂಯಿಸ್ ಆಸಿಡ್. ಸೊ ಈ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡಿಂದ ಏನಾಗುತ್ತೆ, ಈ ಕಾರ್ಬನ್ ಹಾಗೂ ಹೈಡ್ರಾಕ್ಸಿಲ್ ಬಾಂಡ್ಗಳ ಮಧ್ಯೆ ಇರುವಂತಹ ಬಾಂಡ್ ಸ್ಟ್ರೆಂತ್ ವೀಕ್ ಆಗ್ತಾ ಬರುತ್ತೆ. ಬಿಕಾಸ್ ದಿಸ್ ವಿಲ್ ಬ್ರೇಕ್ ದ ಬಾಂಡ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಹೈಡ್ರಾಕ್ಸಿಲ್. ಹೆನ್ಸ್ ನನಗೆ ಏನು ಒಪ್ಟೇನ್ ಆಯಿತು? ನನ್ನ ಆಲ್ಕೈಲ್ ಹ್ಯಾಲೈಡ್. ಓಕೆನಾ? ಆರ್ ಜಾಗದಲ್ಲಿ ನೀವು ಮೀಥೈಲ್, ಈಥೈಲ್ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು ಆರ್ ಜಾಗದಲ್ಲಿ. ಹಾಗೆ ಹ್ಯಾಲೋಜನ್ ಜಾಗದಲ್ಲಿ ಕ್ಲೋರಿನ್, ಬ್ರೋಮೀನ್, ಅಯೋಡಿನ್ ಯೂಸ್ ಮಾಡಿಬಿಡಿ, ಬಿಕಾಸ್ ಅದು ತುಂಬ ಸ್ಲೋ ರಿಯಾಕ್ಷನ್ ಆಗುತ್ತೆ. ಓಕೆನಾ? ಇದು ಮೊದಲನೇ ರೀತಿಯ ಪ್ರಿಪ್ರೇಷನ್ ಆಗಿತ್ತು. ಈಗ ಎರಡನೇ ರೀತಿಯ ಪ್ರಿಪ್ರೇಷನ್ ಅಪ್ಪ ಅಂದರೆ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಬೈ ದ ಆಕ್ಷನ್ ಆಫ್ ಫಾಸ್ಫರಸ್ ಟ್ರೈಹ್ಯಾಲೈಡ್ಸ್ ಹಾಗೂ ಫಾಸ್ಫರಸ್ ಪೆಂಟಾಹ್ಯಾಲೈಡ್ಸ್. ಹೇಗೆ ಮಾಡಿದ್ರಿ? ವೆನ್ ಅನ್ ಆಲ್ಕೋಹಾಲ್ ವಾಸ್ ಟೇಕನ್ ಆ್ಯಂಡ್ ಮೇಡ್ ಟು ರಿಯಾಕ್ಟ್ ವಿತ್ ಫಾಸ್ಫರಸ್ ಟ್ರೈಹ್ಯಾಲೈಡ್, ನನಗೇನು ಒಪ್ಟೇನ್ ಆಯಿತು? ಒಂದು ಆಲ್ಕೈಲ್ ಹ್ಯಾಲೈಡ್, ಅದರ ಜೊತೆಗೆ ಫಾಸ್ಫರಸ್ ಆಸಿಡ್. ಹಾಗೆ ಪೆಂಟಾಹ್ಯಾಲೈಡ್ ಜೊತೆ ಹೇಗಿತ್ತು? ವೆನ್ ಅನ್ ಆಲ್ಕೋಹಾಲ್ ವಾಸ್ ಟೇಕನ್ ಆ್ಯಂಡ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟ್? ಫಾಸ್ಫರಸ್ ಪೆಂಟಾಹ್ಯಾಲೈಡ್, ಐ ಹ್ಯಾವ್ ಒಬ್ಟೈನ್ಡ್ ಆಲ್ಕೈಲ್ ಹ್ಯಾಲೈಡ್, ಅದರ ಜೊತೆಗೆ ಫಾಸ್ಫರಸ್ ಆಕ್ಸಿಹ್ಯಾಲೈಡ್, ಅದರ ಜೊತೆಗೆ ಒಂದು ಹ್ಯಾಲೋಜನ್ ಆಸಿಡ್. ಯಾರ್ಯಾರು ಮರ್ತೋಗಿದ್ರೋ ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಇಲ್ಲಿ ಟ್ರೈ ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡ್ತೀರಾ ಅಂತಂದರೆ ನೋಡಿ, ಇಲ್ಲಿ 3 moles of alcohol when it is made to react with what? Phosphorus trichloride. ಏನಾಯ್ತು ಇಲ್ಲಿ? ನನಗೆ ಒಂದು ಪ್ರಾಡಕ್ಟ್ ಸಿಕ್ತು ವಿಚ್ ಇಸ್ ಆಲ್ಕೈಲ್ ಹ್ಯಾಲೈಡ್. ಎಷ್ಟು? 3 moles. ಹಾಗೆ ಉಳಿದಿದ್ದೇನು ನನಗೆ? 1 2 3 H3PO3 ಬೈ ಪ್ರಾಡಕ್ಟ್ ಸಹ ಸಿಕ್ತು ನನಗೆ. ಕರೆಕ್ಟ್ ಅಲ್ವಾ? ಇದು ಬೈ ದ ಆಕ್ಷನ್ ಆಫ್ ಫಾಸ್ಫರಸ್ ಟ್ರೈಹ್ಯಾಲೈಡ್ಸ್. ಈಗ ಬೈ ದ ಆಕ್ಷನ್ ಆಫ್ ಪೆಂಟಾಹ್ಯಾಲೈಡ್ ಹೇಗೆ ನೋಡಿ, ಇಲ್ಲಿ ಆಲ್ಕೋಹಾಲ್ ಹಾಗೂ ಫಾಸ್ಫರಸ್ ಪೆಂಟಾಹ್ಯಾಲೈಡ್ ಏನು ಒಬ್ಟೇನ್ ಆಯಿತು?
ಒಂದು ಆಲ್ಕೈಲ್ ಹ್ಯಾಲೈಡ್ ಸಿಕ್ತು, ಮತ್ತೊಂದು ಹ್ಯಾಲೋಜನ್ ಆ್ಯಸಿಡ್ ಸಿಕ್ತು, ಫಾಸ್ಫರಸ್ ಆಕ್ಸಿಕ್ಲೋರೈಡ್ ಅಥವಾ ಫಾಸ್ಫರಸ್ ಆಕ್ಸಿ ಹ್ಯಾಲೈಡ್ ಅದು ಸಿಕ್ತು. ಅರ್ಥ ಆಗ್ತಿಲ್ವಾ? ಹೀಗೆ ನಾವು ಹ್ಯಾಲೋ ಆಲ್ಕೇನ್ಸ್ನ ಪ್ರಿಪೇರ್ ಮಾಡ್ಬೋದು ಬೈ ದ ಆಕ್ಷನ್ ಆಫ್ ಫಾಸ್ಫರಸ್ ಹ್ಯಾಲೈಡ್ಸ್. ಈಗ ಮತ್ತೊಂದು ಯಾವುದಪ್ಪ ಅಂತಂದರೆ ಬೈ ದ ಆಕ್ಷನ್ ಆಫ್ ಆಲ್ಕೋಹಾಲ್ಸ್ ವಿತ್ ಥಯೋನಿಲ್ ಕ್ಲೋರೈಡ್. ಥಯೋನಿಲ್ ಕ್ಲೋರೈಡ್ ದ ಮೋಸ್ಟ್ ಅಕ್ಸೆಪ್ಟೆಡ್ ಮೆಥಡ್ ಟು ಪ್ರಿಪೇರ್ ಹ್ಯಾಲೋ ಆಲ್ಕೇನ್. ಏನು ಪ್ರಾಸೆಸ್ ಇದು? ಡಾರ್ಸನ್ಸ್ ಪ್ರಾಸೆಸ್. ಯಾಕೆ? ಸಿ, when an alcohol is made to react with what? A thionyl chloride in the presence of pyridine, and if it is refluxed, ಏನಾಗುತ್ತೆ? This will form an alkyl chloride. ಅದರ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಹಾಗೂ HCl ಗ್ಯಾಸ್ ಆಗಿ ಎವಾಪರೇಟ್ ಆಗುತ್ತೆ ಅಥವಾ ಲಿಬರೇಟ್ ಆಗುತ್ತೆ. This gives me the most effective product and it gives me the good yield. ಯಾಕೆ ಅಂತಂದರೆ ನಮ್ಮ ಗ್ಯಾಸಸ್ ವುಡ್ ಗೆಟ್ ವೇಪರೈಸ್ ಅಥವಾ ಎವಾಪರೇಟ್ ಆಗಿಬಿಡುತ್ತೆ. ಹೆನ್ಸ್ ನನಗೆ ಏನು ಉಳ್ಕೊಳ್ಳುತ್ತೆ? ಪ್ಯೂರೆಸ್ಟ್ ಫಾರ್ಮ್ ಆಫ್ ಮೈ ಡಿಸೈರ್ಡ್ ಕಾಂಪೌಂಡ್. ಈಗ ಪಿರಿಡಿನ್ ಕೆಲಸ ಏನಾಗಿತ್ತು? HCl ಪ್ರೊಡಕ್ಷನ್ ಆಗ್ತಿದೆ, H+ ಪ್ರೊಡ್ಯೂಸ್ ಆಗ್ತಿದೆ. ಟು ನ್ಯೂಟ್ರಲೈಸ್ ದಟ್ ಪಿರಿಡಿನ್ ವಾಸ್ ಆ್ಯಡೆಡ್ ಅಲ್ವಾ ಮಕ್ಕಳೇ? ಸೊ ಇದು ನಿಮ್ಮ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಫ್ರಮ್ ಆಲ್ಕೋಹಾಲ್ಸ್ ಇನ್ ಅ ವೆರಿ ಕನ್ಸೈಸ್ಡ್ ಮ್ಯಾನರ್. ಈಗ ನೆಕ್ಸ್ಟ್ ನೋಡೋದಾದರೆ ನಮಗೆ ಮಕ್ಕಳೇ, ಈಗ ನಮಗೆ ಎರಡನೇ ರೀತಿಯ ಪ್ರಿಪರೇಷನ್ ನೋಡುವಂಥ ಸಮಯ, ವಿಚ್ ಇಸ್ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ ಫ್ರಮ್ ಹೈಡ್ರೋಕಾರ್ಬನ್ಸ್. ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಫ್ರಮ್ ಹೈಡ್ರೋಕಾರ್ಬನ್ಸ್. ಈ ಹೈಡ್ರೋಕಾರ್ಬನ್ಸ್ ಅಂತ ಏನು ಅಂತಂದರೆ ಇಟ್ ಕುಡ್ ಬಿ ಫ್ರಮ್ ಆಲ್ಕೇನ್ಸ್ ಹಾಗೂ ಇಟ್ ಕುಡ್ ಬಿ ಫ್ರಮ್ ಆಲ್ಕೀನ್ಸ್. ಈಗ ಆಲ್ಕೇನ್ಸಿಂದ ಅಂತಂದರೆ ಇಟ್ ಈಸ್ ಥ್ರೂ ಅ ಪ್ರಾಸೆಸ್ ಕಾಲ್ಡ್ ಆಸ್ ಫ್ರೀ radical halogenation. ಓಕೆನಾ? ಸೊ ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ಏನಾಗ್ತಿತ್ತು? ಫ್ರೀ ರ್ಯಾಡಿಕಲ್ನ ಯೂಸ್ ಮಾಡ್ಕೊಂಡು ನಾವು ಹ್ಯಾಲೋಜಿನೇಷನ್ ಪ್ರಾಸೆಸ್ಗೆ ಯೂಸ್ ಮಾಡ್ಕೋತಿದ್ವಿ. ಅಂತಂದರೆ ಫ್ರೀ ರ್ಯಾಡಿಕಲ್ನೇ ಆ್ಯಡ್ ಮಾಡ್ತಾ ಇದ್ವಿ ನಮ್ಮ ಈ ಒಂದು ಆಲ್ಕೇನಿಗೆ. ಓಕೆನಾ? ಸಿ ನೋಡಿ, ಇಲ್ಲಿ ಮೊದಲನೇದಾಗಿ ಬ್ಯೂಟೇನನ್ನ ಒಂದು ಕ್ಲೋರಿನ್ ಮಾಲಿಕ್ಯೂಲ್ ಜೊತೆ ಟ್ರೀಟ್ ಮಾಡಿದಾಗ ಅಂಡರ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ನನಗಿಲ್ಲಿ ಈ ಕ್ಲೋರಿನ್ ನನಗೆ ಎರಡು ಜಾಗದಲ್ಲಿ ಎರಡು ಪ್ರಾಡಕ್ಟ್ ಕೊಡ್ತಾ ಹೋಗ್ತು. ಒಂದು 1 ಕ್ಲೋರೋಬ್ಯೂಟೇನ್, ಮತ್ತೊಂದು 2 ಕ್ಲೋರೋಬ್ಯೂಟೇನ್. 1 ಕ್ಲೋರೋಬ್ಯೂಟೇನ್ ಹಾಗೂ 2 ಕ್ಲೋರೋಬ್ಯೂಟೇನ್. ನೀವು ಕೇಳ್ಬೋದು ಇವಾಗ, ಸರ್ ಹೆಂಗೆ ಬ್ರೇಕ್ ಆಯಿತು ಅಂತ ಹೇಳಿ. ಸಿ, ಈ ಸನ್ಲೈಟಿಂದ ಏನಾಗುತ್ತೆ, ನನಗೆ ಇಲ್ಲಿ ಹೋಮೋಲಿಟಿಕ್ ಫಿಷನ್ ಅಥವಾ ಹೋಮೋಲಿಟಿಕ್ ಕ್ಲೀವೇಜ್ ಮುಖಾಂತರ ನನಗೆ ಕ್ಲೋರಿನ್ ವಿಲ್ ಗಿವ್ ಮಿ ಕ್ಲೋರಿನ್ ಫ್ರೀ ರ್ಯಾಡಿಕಲ್ಸ್. ಓಕೆನಾ ಮಕ್ಕಳೇ? ಸೊ ಈಗ ನಮಗೆ ಈ ಕ್ಲೋರಿನ್ ಯಾಕೆ ಈ ಒಂದು ಮಿಥೈಲ್ ಗ್ರೂಪ್ಗೆ ಅಟ್ಯಾಚ್ ಆಯಿತು, ಯಾಕೆ ಈ ಒಂದು ಪರ್ಟಿಕ್ಯುಲರ್ ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಆಯಿತು, ಈ ಸೆಕೆಂಡ್ ಕಾರ್ಬನ್ಗೆ ಯಾಕೆ ಅಟ್ಯಾಚ್ ಆಯಿತು ಅಂತಂದರೆ ಇಟ್ ಈಸ್ ಬೇಸ್ಡ್ ಆನ್ ದ ಸ್ಟೆಬಿಲಿಟಿ. ಈ ಒಂದು ಕಾರ್ಬನ್ನಿನ ಸ್ಟೆಬಿಲಿಟಿ ಮೇಲೆ ಅದು ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಆಯಿತು. ಆ್ಯಂಡ್ ಇದಕ್ಕಿಂತ ಕಡಿಮೆ ಸ್ಟೇಬಲ್ ಇರುವಂಥದ್ದು ಯಾವುದು? ಸೆಕೆಂಡ್ ಕಾರ್ಬನ್. ಸೊ ಬೇಸ್ಡ್ ಆನ್ ದಟ್ ಫ್ರೀ ರ್ಯಾಡಿಕಲ್ ವಿಲ್ ಗೆಟ್ ಅಟ್ಯಾಚ್ ಟು ದ ಪರ್ಟಿಕ್ಯುಲರ್ ಕಾರ್ಬನ್ ಆರ್ ಅಟ್ಯಾಚ್ ಟು ದ ಪರ್ಟಿಕ್ಯುಲರ್ ಕಾಂಪೌಂಡ್. ಸೊ ಇದು ನಿಮ್ಮ ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ಆಯಿತು. ಈಗ ನೆಕ್ಸ್ಟ್ ಇರುವಂಥದ್ದು ಯಾವುದು? ಫ್ರಮ್ ಆಲ್ಕೀನ್ಸ್, ದಟ್ ಈಸ್ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್. ಈಗ ಈ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್ನ ಎರಡು ರೀತಿ ನೋಡ್ತೀವಿ. ಒಂದು ಸಿಮೆಟ್ರಿಕಲ್ ಆಲ್ಕೀನ್ಸ್, ಮತ್ತೊಂದು ಅನ್ಸಿಮೆಟ್ರಿಕಲ್ ಆಲ್ಕೀನ್ಸ್. ಸಿಮೆಟ್ರಿಕಲ್ ಆಲ್ಕೀನ್ಸ್ ಅಂತಂದ್ರೆ ಏನು? ಎರಡೂ ಜಾಗದಲ್ಲಿ ಆಲ್ಕೀನು ಅಥವಾ ಎರಡೂ ಜಾಗದಲ್ಲಿ CH2 ಈಕ್ವಲ್ ಆಗಿ ಸಿಮೆಟ್ರಿಕಲ್ ಆಗಿದೆ. ಆ್ಯಂಡ್ ಈ ಒಂದು ಆಲ್ಕೀನ್ is being treated with hydrogen bromide. ಈ ಹೈಡ್ರೋಜನ್ ಬ್ರೋಮೈಡ್ ಇರುವಂತಹ ಬ್ರೋಮೈಡ್ will break the bonds between alkene ಅಥವಾ ethene. ಯಾಕೆ? This can act as a electrophile at a very rare condition, ultimately giving you an alkyl halide. ಅದಾಯ್ತಾ ಮಕ್ಕಳೇ? ಈಗ ಅನ್ಸಿಮೆಟ್ರಿಕಲ್ ಆಲ್ಕೀನ್ಸ್ ಇರೋದ್ರಿಂದ, ಅನ್ಸಿಮೆಟ್ರಿಕಲ್ ಆಲ್ಕೀನ್ಸ್ ಅಂತಂದರೆ ನಿಮ್ಮ ಆಲ್ಕೀನಲ್ಲಿ 2 ಡಿಫ್ರೆಂಟ್ ಗ್ರೂಪ್ಸ್ ಇದೆ, 2 ಡಿಫ್ರೆಂಟ್ ಬಲ್ಕಿ ಗ್ರೂಪ್ಸ್ ಇದೆ. ಈಕ್ವಲ್ ಆಗಿಲ್ಲ, ಸಿಮೆಟ್ರಿಕಲ್ ಆಗಿಲ್ಲ, ಡಿಫರೆಂಟ್ ಆಗಿದೆ. ಆ್ಯಂಡ್ ವೆನ್ ಇಟ್ ಈಸ್ ರಿಯಾಕ್ಟೆಡ್ ವಿತ್ ಹೈಡ್ರೋಜನ್ ಬ್ರೋಮೈಡ್, ಆಬ್ವಿಯಸ್ ಆಗಿ ಏನು ಮಾಡುತ್ತೆ? ದಿಸ್ ವಿಲ್ ಅಟ್ಯಾಕ್ ದ ಎಲೆಕ್ಟ್ರಾನ್ ರಿಚ್
position. This will attack the electron rich position, giving you two products. ಏನೊಂದು ಪ್ರಾಡಕ್ಟ್ 1 bromopropane ಹಾಗೂ 2 bromopropane. 1 bromopropane ಹಾಗೂ 2 bromopropane. ಈಗ 1 bromopropane will be my minor product, ಹಾಗೆ 2 bromopropane will be my major product. ಇದನ್ನ ಯಾರು ಡಿಸೈಡ್ ಮಾಡಿದ್ದು? ನಮ್ಮ ಮಾರ್ಕೋನಿಕೋವ್ಸ್ ರೂಲ್. ಏನು ಹೇಳ್ತಾರೆ ಮಾರ್ಕೋನಿಕೋಫ್? The negative part of the addendum will go and attach to that carbon atom which is having lesser number of hydrogen. ಅದಕ್ಕೆ ಇದು ನನ್ನ ಮೇಜರ್ ಪ್ರಾಡಕ್ಟ್. ಮೈನರ್ ಪ್ರಾಡಕ್ಟ್ ಯಾಕೆ? This negative part of the addendum went and attached to that part of the carbon which had more number of hydrogen. ಇದು ಯಾವಾಗ? When an unsymmetrical alkene is being treated with hydrogen bromide. ಈಗ ಮತ್ತೊಂದು ಸಿನಾರಿಯೋ ನಿಮ್ಗೆ ಬರುತ್ತೆ. ಏನಪ್ಪ ಅಂತಂದರೆ, when the same alkene is being treated with hydrogen bromide along with what? Hydrogen peroxide, you would get two more products. Which is the same thing. 1 bromopropane ಹಾಗೂ 2 bromopropane. 1 bromopropane ಹಾಗೂ 2 bromopropane. ಈಗ this will become what? The major product. This will become the major product and this will become your minor product. ನೋಡಿ ಇಲ್ಲಿ ಈ ಒಂದು ಪ್ರಾಡಕ್ಟ್ ಅಲ್ಲಿ, ಈ ಒಂದು ರಿಯಾಕ್ಷನ್ ಅಲ್ಲಿ this was minor product, ಬಟ್ ಇಲ್ಲಿ ಮೇಜರ್ ಪ್ರಾಡಕ್ಟ್. ಯಾಕೆ? ಡ್ಯೂ ಟು ಅ ರೂಲ್ ಕಾಲ್ಡ್ ಯಾವುದು? ಆಂಟಿ ಮಾರ್ಕೋವ್ನಿಕೋವ್ಸ್ ರೂಲ್ ಅಥವಾ ಕರಾಶ್ ಎಫೆಕ್ಟ್ ಅಥವಾ ಪೆರಾಕ್ಸೈಡ್ ಎಫೆಕ್ಟ್ ಅಥವಾ ಪೆರಾಕ್ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಓಕೆನಾ? ಈಗ ನೀವು ಪ್ರಶ್ನೆ ಮಾಡ್ಬೋದು, ಸರ್ ಜಸ್ಟ್ ನಾವು ಹೈಡ್ರೋಜನ್ ಬ್ರೋಮೈಡ್ ಮಾತ್ರ ನಾವು ಟ್ರೀಟ್ ಮಾಡೋಕ್ಕಾಗುತ್ತಾ? ಹೈಡ್ರೋಜನ್ ಅಯೋಡೈಡ್ ಆಗಲ್ವಾ ಅಂತ ಹೇಳಿ. ಹೈಡ್ರೋಜನ್ ಅಯೋಡೈಡ್ ಆಗುತ್ತೆ, ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಅಯೋಡೀನ್ ನಮಗೆ ಅಯೋಡೀನ್ ವಿಲ್ ಬಿ ಇನ್ ಇಟ್ಸ್ ಫ್ರೀ ರ್ಯಾಡಿಕಲ್ ಫಾರ್ಮ್. ಅಯೋಡೀನ್ ನೇಚರ್ ಏನು? ದೇ ಆರ್ tending to become a reversible reaction. Iodine radical will become iodine molecule. Radical ಸೇರಿ ನಮಗೆ iodine molecule ಆಗಿಬಿಡುತ್ತೆ, and hence this will become a reversible reaction. Hence ನಾವಿಲ್ಲಿ ಇದನ್ನು ಯೂಸ್ ಮಾಡಲ್ಲ. ಹಾಗೆ ಹೈಡ್ರೋಜನ್ ಹಾಗೂ ಅಯೋಡೈಡಿನ ಮಧ್ಯೆ ಇರುವಂಥ ಬಾಂಡ್ ಸ್ಟ್ರೆಂತ್ ತುಂಬ ವೀಕ್ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಅಯೋಡಿನ ಇಲ್ಲಿ ಯೂಸ್ ಮಾಡಲ್ಲ. ಓಕೆನಾ? ಸೊ ಇದು ನಿಮ್ಮ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಫ್ರಮ್ ಹೈಡ್ರೋಕಾರ್ಬನ್ಸ್. ಈಗ ನೆಕ್ಸ್ಟ್ ನೋಡೋದಾದರೆ ನಮಗೆ it is preparation of haloalkanes from hydrocarbons ಹಾಗೂ preparation of haloalkanes from halogen exchange reaction. ಓಕೆನಾ? ಸೊ ಈಗಾಗಲೇ ನೀವು ಆಲ್ಕೇನ್ನ ಯೂಸ್ ಮಾಡಿಕೊಂಡು ಹ್ಯಾಲೋ ಆಲ್ಕೇನ್ನ ಪ್ರಿಪೇರ್ ಮಾಡಿದ್ವಿ, ಅದು ಒನ್ ಆಫ್ ದ ಮೆಥಡ್ ಆಗಿತ್ತು. ಈಗ ಮತ್ತೊಂದು ಮೆಥಡ್ ವಿಚ್ ಇಸ್ ಅಡಿಷನ್ ಆಫ್ ವಾಟ್? ಹ್ಯಾಲೋಜನ್ಸ್. ಇಲ್ಲೇನಾಗ್ತಿದೆ, ಒಂದು ಆಲ್ಕೀನಿಗೆ ಬ್ರೋಮೀನ್ ರಿಯಾಕ್ಟ್ ಆಗಿ ಅಥವಾ ಒಂದು ಆಲ್ಕೀನಿಗೆ, ಒಂದು ಈಥೀನಿಗೆ ಬ್ರೋಮಿನ್ ವಾಟರ್ ಮಿಕ್ಸ್ ಮಾಡಿದ್ರೆ ಅಂಡರ್ ದ ಪ್ರೆಸೆನ್ಸ್ ಆಫ್ ವಾಟ್? ಕಾರ್ಬನ್ ಟೆಟ್ರಾಕ್ಲೋರೈಡ್ ವಿಚ್ ಇಸ್ ಆಕ್ಟಿಂಗ್ ಆಸ್ ಅ ನಾನ್ ರಿಯಾಕ್ಟಿವ್ ಸಾಲ್ವೆಂಟ್. ನನಗಿಲ್ಲೇನು ಒಪ್ಟೇನ್ ಆಗುತ್ತೆ? ಇಲ್ಲಿ ವಿಸಿನಲ್ ಡೈಬ್ರೋಮೈಡ್ ಒಪ್ಟೇನ್ ಆಗುತ್ತೆ. ಓಕೆನಾ? ದಿಸ್ ಇಸ್ ವೆರಿ ಸಿಂಪಲ್ ರಿಯಾಕ್ಷನ್. ಈಗ ಎರಡನೇ ರಿಯಾಕ್ಷನ್ ಯಾವುದಪ್ಪ ಅಂತಂದರೆ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಫ್ರಮ್ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಅಂತಂದರೆ ಒಂದು ಹ್ಯಾಲೋಜನ್ನ ಮತ್ತೊಂದು ಹ್ಯಾಲೋಜನ್ ಜೊತೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಏನಿರುತ್ತಿದ್ದಿಲ್ಲಿ ನನಗಿಲ್ಲಿ ಎರಡು ರಿಯಾಕ್ಷನ್ ಇದೆ. ಒಂದು ಫಿಂಕಲ್ಸ್ಟನ್ ರಿಯಾಕ್ಷನ್, ಮತ್ತೊಂದು ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ಹೇಳಿ. ಈ ಫಿಂಕಲ್ಸ್ಟನ್ ರಿಯಾಕ್ಷನಲ್ಲಿ ನಾನೇನು ಮಾಡ್ತೀನಿ, ನನಗೆ ಆಲ್ಕೈಲ್ ಅಯೋಡೈಡ್ ಒಪ್ಟೇನ್ ಆಗುತ್ತೆ, ಬಟ್ ಇಲ್ಲಿ ಸ್ವಾರ್ಟ್ಸ್ ರಿಯಾಕ್ಷನ್ ನನಗೆ ಇಲ್ಲಿ ಆಲ್ಕೈಲ್ ಫ್ಲೋರೈಡ್ ಒಪ್ಟೇನ್ ಆಗುತ್ತೆ. ನೋಡಿ ಇಲ್ಲಿ ಇನ್ ದ ಫಿಂಕಲ್ಸ್ಟನ್ ರಿಯಾಕ್ಷನ್ when an alkyl halide, ಒಂದು ಆಲ್ಕೈಲ್ ಹ್ಯಾಲೈಡನ್ನ ಸೋಡಿಯಂ ಅಯೋಡೈಡ್ ಜೊತೆ ಟ್ರೀಟ್ ಮಾಡಿದಾಗ ಅಂಡರ್ ದ ಪ್ರೆಸೆನ್ಸ್ ಆಫ್ ವಾಟ್? ಡ್ರೈ ಅಸಿಟೋನ್, ನನಗೆ ಇಲ್ಲೊಂದು ಆಲ್ಕೈಲ್ ಅಯೋಡೈಡ್ ಒಪ್ಟೇನ್ ಆಗುತ್ತೆ, ಅಲಾಂಗ್ ವಿತ್ ದಟ್ ಸೋಡಿಯಂ ಹ್ಯಾಲೈಡ್ ಸಹ. ಡ್ರೈ ಅಸಿಟೋನ್ ಕೆಲಸ ಏನಾಗಿತ್ತು? ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆಗೋದಕ್ಕೆ ಹೆಲ್ಪ್ ಮಾಡ್ತಿತ್ತು. ಅಯೋಡೈಡ್ ಇಸ್ ವಾಟ್? ರಿವರ್ಸಿಬಲ್ ನೇಚರ್. ಇದು ಬ್ಯಾಕ್ವರ್ಡ್ ರಿಯಾಕ್ಷನ್ ಟೆಂಡ್ ಆಗುವಂಥ ಒಂದು ಸ್ಪೀಶೀಸ್. ಇದನ್ನು ಫಾರ್ವರ್ಡ್ ರಿಯಾಕ್ಷನ್ ಮಾಡೋದಕ್ಕೆ ವಿ ಯೂಸ್ಡ್ ಡ್ರೈ ಅಸಿಟೋನ್.
ಇದು ಪ್ರೆಸಿಪಿಟೇಟ್ ಆಯಿತು. ದಿಸ್ ಬಿಕೇಮ್ ಅ PPT, ಪ್ರೆಸಿಪಿಟೇಟ್. ಓಕೆನಾ? ಸೊ ಫಿಂಕಲ್ಸ್ಟನ್ ರಿಯಾಕ್ಷನಲ್ಲಿ ನಾವು ಆಲ್ಕೈಲ್ ಅಯೋಡೈಡ್ನ ಒಬ್ಟೈನ್ ಮಾಡೋಕ್ಕೆ ವಿ ಯೂಸ್ ಸೋಡಿಯಂ ಅಯೋಡೈಡ್. ಹಾಗೆ ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ನಾವು ಆಲ್ಕೈಲ್ ಫ್ಲೋರೈಡ್ನ ಒಬ್ಟೈನ್ ಮಾಡೋದಕ್ಕೆ ನಮ್ಮ ಆಲ್ಕೈಲ್ ಹ್ಯಾಲೈಡನ್ನ ಒಂದು ಮೆಟಾಲಿಕ್ ಫ್ಲೋರೈಡ್ಸ್ ಲೈಕ್ ಸಿಲ್ವರ್ ಫ್ಲೋರೈಡ್, ಮರ್ಕ್ಯುರಿ ಫ್ಲೋರೈಡ್, ಕೊಬಾಲ್ಟ್ ಫ್ಲೋರೈಡ್ ಹಾಗೂ ಆಂಟಿಮನಿ ಟ್ರೈ ಫ್ಲೋರೈಡ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಹೀಟನ್ನು ಒಬ್ಟೈನ್ ಮಾಡಿ ಅಥವಾ ಸ್ವಲ್ಪ ಹೀಟನ್ನು ಕೊಟ್ಟು ನಮಗೆ ನಮ್ಮ ಆಲ್ಕೈಲ್ ಫ್ಲೋರೈಡ್ನ ಪಡ್ಕೋತೀವಿ. ಓಕೆನಾ ಮಕ್ಕಳೇ? ಇದು ನಿಮ್ಮ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಫ್ರಮ್ ಹೈಡ್ರೋಕಾರ್ಬನ್ಸ್ ಹಾಗೂ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಈಗ ನೆಕ್ಸ್ಟ್ ನೋಡೋದಾದರೆ ನಮಗೆ it is the methods of preparations of haloarine. Haloarine preparation techniques from what and what? From hydrocarbons, particularly electrophilic substitution reaction ಹಾಗೂ from amines by Sandmeyer's reaction. Electrophilic substitution reaction ಹಾಗೂ Sandmeyer's reaction. ಈಗ ಒಂದೊಂದೇ ನೋಡ್ತಾ ಹೋದರೆ, see, when a toluene is made to react with what? A halide like chloride. In the presence of what? Anhydrous aluminum chloride ಅಥವಾ iron chloride, I get two products. ಏನದು? ಆರ್ಥೋಹ್ಯಾಲೋಟಾಲುವೀನ್ ಹಾಗೂ ಪ್ಯಾರಾಹ್ಯಾಲೋಟಾಲುವೀನ್. ಆರ್ಥೋಹ್ಯಾಲೋಟಾಲುವೀನ್ ಹಾಗೂ ಪ್ಯಾರಾಹ್ಯಾಲೋಟಾಲುವೀನ್. ಆರ್ಥೋ ಪೊಸಿಷನ್ ಇದೆ ಅಂತಂದರೆ ದಿಸ್ ಇಸ್ ಅ ಮೈನರ್ ಪ್ರಾಡಕ್ಟ್, ವೈಲ್ ಪ್ಯಾರಾ ಪೊಸಿಷನ್ ಇದೆ ಅಂತಂದರೆ ದಿಸ್ ಇಸ್ ಅ ಮೇಜರ್ ಪ್ರಾಡಕ್ಟ್. ನೀವು ಪ್ರಶ್ನೆ ಮಾಡ್ಬೋದು, ಸರ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಕೆಲಸ ಏನು? ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತಂದರೆ ಇಲ್ಲಿ ಎಲೆಕ್ಟ್ರೋಫೈಲೇ ಇಲ್ವಲ್ಲ ಅಂತ ಹೇಳಿ. ನಾವಾಗಲೇ ಹೇಳಿದ್ದೀನಿ ನಿಮಗೆ ಸೀರೀಸ್ ವಿಡಿಯೋದಲ್ಲಿ ದ್ಯಾಟ್ ವೆನ್ ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ಅಲ್ಯೂಮಿನಿಯಂ ಕ್ಲೋರೈಡ್ ಇಟ್ ಗಿವ್ಸ್ ಮಿ ವಾಟ್? AlCl4- ಪ್ಲಸ್ ಕ್ಲೋರೋನಿಯಂ ಅಯಾನ್ Cl+. ಈ Cl+ ಏನು ಮಾಡುತ್ತೆ? ಆರ್ಥೋ ಹಾಗೂ ಪ್ಯಾರಾ ಪೊಸಿಷನ್ಗೆ ಅಟ್ಯಾಕ್ ಮಾಡುತ್ತೆ, ಬಿಕಾಸ್ ಅಲ್ಲಿ ನಮಗೆ ಜಾಸ್ತಿ ಎಲೆಕ್ಟ್ರಾನ್ ಪ್ರೆಸೆಂಟ್ ಇದೆ. ಓಕೆನಾ? ಹೆನ್ಸ್ ಯು ಗಾಟ್ ದಿಸ್ ಆರ್ಥೋ ವಾಟ್? ಹ್ಯಾಲೋಟಾಲುವೀನ್ ಹಾಗೂ ಪ್ಯಾರಾಹ್ಯಾಲೋಟಾಲುವೀನ್. ಈಗ ಅಮೈನ್ಸಿಂದ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ನನ್ನ ಹ್ಯಾಲೋರಿನ್ಸ್ ಅಂತಂದರೆ ಯೂಸಿಂಗ್ ವಾಟ್? ಸ್ಯಾಂಡ್ಮೇಯರ್ಸ್ ಪ್ರಾಸೆಸ್. ಹೇಗೆ ನಡೆಯುತ್ತಿದ್ದು? When an aniline is made to react with what? A mineral acid and sodium nitrite at very low temperatures, I get what? Benzene diazonium chloride. Benzene diazonium chloride. ಹೇಗೆ ಸಿಗ್ತಿದ್ದು? ಇವೆರಡರ ರಿಯಾಕ್ಷನ್ ಮಧ್ಯೆ ನಿಮಗೇನು ಸಿಗುತ್ತೆ ಇಲ್ಲಿ? ನೈಟ್ರಸ್ ಆಸಿಡ್ HNO2. This would react with the lone pair of electrons on aniline. ಹೆನ್ಸ್ ನನಗೆ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಅಥವಾ ಹ್ಯಾಲೈಡ್ ಸಿಕ್ತು. ನಾವು ಈಗ ಇಫ್ ಐ ವಾಂಟೆಡ್ ಟು ಒಬ್ಟೈನ್ ಕ್ಲೋರೋಬೆನ್ಝೀನ್, ನಾನು ಏನು ಮಾಡ್ತೀನಿ? ಇಲ್ಲಿ ಕ್ಯೂಪ್ರಸ್ ಕ್ಲೋರೈಡ್ನ ಆ್ಯಡ್ ಮಾಡ್ತೀನಿ. ಕ್ಯೂಪ್ರಸ್ ಕ್ಲೋರೈಡ್ ಅಲ್ಟಿಮೇಟ್ಲಿ ನನಗೊಂದು ಇಲ್ಲಿ ಕ್ಲೋರೋಬೆನ್ಝೀನ್ ಒಬ್ಟೈನ್ ಆಗುತ್ತೆ ಅಥವಾ ಅರೈಲ್ ಹ್ಯಾಲೈಡ್ ಒಬ್ಟೈನ್ ಆಗುತ್ತೆ ಬೈ ದ ಲಿಬರೇಷನ್ ಆಫ್ ನೈಟ್ರೋಜನ್ ಗ್ಯಾಸ್. ಸಿಂಪಲ್, ವೆರಿ ಸಿಂಪಲೆಸ್ಟ್ ರಿಯಾಕ್ಷನ್ಸ್. ಓಕೆನಾ? ಇದು ನಿಮ್ಮ ಪ್ರಿಪರೇಷನ್ ಆಫ್ ಹ್ಯಾಲೋರಿನ್ಸ್ ಬೈ ಹೈಡ್ರೋಕಾರ್ಬನ್ಸ್ ಹಾಗೂ ಅಮೈನ್ಸ್. ಈಗ ನೆಕ್ಸ್ಟ್ ನೋಡೋದಾದರೆ it is the chemical reactions of haloalkanes. The chemical reactions of haloalkanes, particularly SN1 reaction mechanism. SN1 reaction mechanism ಅಂತಂದ್ರೇನು? It is a nucleophilic substitution reaction mechanism which is following first order kinetics. ಹೇಗಾಗುತ್ತೆ process? When a tertiary butyl bromide is made to react with what? A strong nucleophile like hydroxyl group. In the presence of a polar protic solvent, I get what? Tertiary butyl alcohol, and Br will be my leaving group. And ಈ ಒಂದು SN1 ರಿಯಾಕ್ಷನ್ ಮೆಕ್ಯಾನಿಸಮ್ 2 ಸ್ಟೆಪ್ಪಲ್ಲಿ ಆಯಿತು. ಮೊದಲನೇ ಸ್ಟೆಪ್ ಏನು? ದ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಈ ಕಾರ್ಬೋಕ್ಯಾಟಯಾನ್ ಹೇಗೆ ಫಾರ್ಮ್ ಆಗುತ್ತೆ? ಈ ಬ್ರೋಮಿನ್ ಅನ್ನೋದು ಹೈ ಎಲೆಕ್ಟ್ರೋನೆಗೆಟಿವ್ ಇರುವಂಥ ಕಾರಣದಿಂದ ವೆನ್ ಕಂಪೇರ್ಡ್ ಟು ಕ್ಲೋರಿನ್, ವೆನ್ ಕಂಪೇರ್ಡ್ ಟು ಕಾರ್ಬನ್ ಹತ್ರ ಇರುವಂಥ ಎಲೆಕ್ಟ್ರಾನ್ಸ್ ಅಥವಾ ಕಾರ್ಬನ್ ಜೊತೆ ಬಾಂಡ್ ಆಗಿರುವಂಥ ಎಲೆಕ್ಟ್ರಾನ್ಸ್ನೆಲ್ಲ ತನ್ನ ಕಡೆ ಸೆಳ್ಕೊಳ್ಳುತ್ತೆ, ಮೇಕಿಂಗ್ ಇಟ್ ವಾಟ್? ಅ ಕಾರ್ಬೋಕ್ಯಾಟಯಾನ್. ಇಲ್ಲಿ ನನಗೆ 108.5 ಡಿಗ್ರಿ ಇತ್ತು ಅಂತಂದರೆ ಬಾಂಡ್ ಆ್ಯಂಗಲ್, ಇಲ್ಲಿ ನನಗೆ 120 ಡಿಗ್ರಿ ಆಯಿತು ನನ್ನ ಬಾಂಡ್ ಆ್ಯಂಗಲ್. ಫಸ್ಟ್ ಸ್ಟೆಪ್, it is
ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಿಯಾನ್. ಈಗ ನಾನು ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಮಾಡಿಸ್ಬೇಕು. ಸೊ ಸ್ಟೆಪ್ 2 ಇಸ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್. ಸೊ ಈಗ ನ್ಯೂಕ್ಲಿಯೋಫೈಲ್ ನನಗೆ ಫ್ರಂಟಿಂದ ಸಹ ಅಟ್ಯಾಕ್ ಮಾಡಿಸ್ಬೋದು ಅಥವಾ ನಾನು ಬ್ಯಾಕಿಂದ ಸಹ ಅಟ್ಯಾಕ್ ಮಾಡಬಹುದು. ಫ್ರಂಟಿಂದ ಅಟ್ಯಾಕ್ ಮಾಡ್ತೀನಿ ಅಂತಂದ್ರೆ ಏನಾಗುತ್ತೆ, ನನಗೆ ದರ್ ಇಸ್ ವಾಟ್ 50% ರಿಟೆನ್ಷನ್, 50% ರಿಟೆನ್ಷನ್ ಆಫ್ ದ ಪ್ರಾಡಕ್ಟ್. ಬ್ಯಾಕ್ವರ್ಡ್ ಅಟ್ಯಾಕ್ ಮಾಡ್ತೀನಿ ಅಂತಂದರೆ ಇಟ್ ಇಸ್ 50% ಇನ್ವರ್ಷನ್. ಪ್ರಾಡಕ್ಟ್ ಉಲ್ಟಾ ಇನ್ವರ್ಟ್ ಆಗಿಬಿಡುತ್ತೆ. ಫ್ರಂಟಿಂದ ಅಟ್ಯಾಕ್ ಮಾಡಿದ್ರೆ ರಿಟೆನ್ಷನ್, ಬ್ಯಾಕಿಂದ ಅಟ್ಯಾಕ್ ಮಾಡಿದ್ರೆ ಇನ್ವರ್ಷನ್. ಸೊ ಅಲ್ಟಿಮೇಟ್ಲಿ ಏನು ಒಪ್ಟೇನ್ ಆಯಿತು ನನಗೆ, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಯಾವುದು, ಫಸ್ಟ್ ಸ್ಟೆಪ್. ದಿಸ್ ವಿಲ್ ಡಿಸೈಡ್ ದ ರೇಟ್ ಆಫ್ ದ ರಿಯಾಕ್ಷನ್. ಓಕೆನಾ, ಅದಕ್ಕೆ ಹೇಳ್ತೀನಿ ಇಲ್ಲಿ SN1 ರಿಯಾಕ್ಷನಲ್ಲಿ ಓನ್ಲಿ ಒನ್ ಆಫ್ ದ ರಿಯಾಕ್ಟೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಟು ಅಕರ್. ನೋಡಿ ಇಲ್ಲಿ, ದಿಸ್ ಈಸ್ ಅ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಆ್ಯಂಡ್ ಇಟ್ ಅಕರ್ಸ್ ಅಟ್ 2 ಸ್ಟೆಪ್. ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ is what SN1ಗೆ ಇಟ್ ಇಸ್ 3 degree ಗ್ರೇಟರ್ ದ್ಯಾನ್ 2 degree ಗ್ರೇಟರ್ ದ್ಯಾನ್ 1 degree, ಟರ್ಷರಿ, ಸೆಕೆಂಡ್ರಿ ಹಾಗೂ ಪ್ರೈಮರಿ. ಇದು ನನ್ನ SN1 ಮೆಕ್ಯಾನಿಸಮ್. ಈಗ ಎರಡನೇದು ನೋಡೋದಾದರೆ ಇಟ್ ಈಸ್ ನನ್ನ SN2 ಮೆಕ್ಯಾನಿಸಮ್. SN2 ಮೆಕ್ಯಾನಿಸಮಲ್ಲಿ ಏನಾಗುತ್ತೆ, ನನ್ನ ಆಲ್ಕೈಲ್ ಹ್ಯಾಲೈಡ್ಗೆ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಮಾಡಿಸ್ತೀನಿ ಅಂತಂದರೆ ಯಾವ ಕಡೆಯಿಂದ, ಫ್ರಮ್ ದ ಬ್ಯಾಕ್ ಸೈಡ್. ಯಾಕೆ ಫ್ರಂಟ್ ಸೈಡಿಗೆ ಮಾಡಿದಾಗ ನನಗೆ ಇಲ್ಲಿ ಪಾಸಿಬಲ್ ರಿಪಲ್ಷನ್ ಕಾಣುತ್ತೆ, ರಿಪಲ್ಷನ್ ಆಗುತ್ತೆ. ರಿಪಲ್ಷನ್ ಆದಾಗ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗುವಂಥದ್ದು ವೆರಿ ರೇರ್. ಅರ್ಥ ಆಗ್ತಲ್ವಾ? ಸೊ ಅದಕ್ಕೆ ಏನು ಮಾಡ್ತೀವಿ, ನ್ಯೂಕ್ಲಿಯೋಫೈಲ್ ಇಸ್ ಮೇಡ್ ಟು ಅಟ್ಯಾಕ್ ಫ್ರಮ್ ದ ಬ್ಯಾಕ್ವರ್ಡ್. ಅಲ್ಟಿಮೇಟ್ಲಿ ಏನಾಗುತ್ತೆ, ನನಗೊಂದು ಇಲ್ಲಿ ಇಂಟರ್ಮೀಡಿಯೇಟ್ ಸ್ಟೆಪ್ ಸಿಗುತ್ತೆ ವಿಚ್ ಇಸ್ ಹ್ಯಾವಿಂಗ್ ಪೆಂಟಾವೇಲೆಂಟ್ ಕಾರ್ಬನ್ ವಿಚ್ ಇಸ್ ವೆರಿ ಅನ್ಸ್ಟೇಬಲ್. ಓಕೆನಾ? ಹಾಗೆ ಈಗ ಈ ಒಂದು ಕಾರ್ಬನ್ಗೆ 5 ಡಿಫ್ರೆಂಟ್ ಆಟಮ್ಸ್ ಅಥವಾ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ಸಿನ್ಸ್ ಹೈಡ್ರಾಕ್ಸಿಲ್ ಗ್ರೂಪ್ ಜಾಸ್ತಿ ಬಾಂಡ್ ಆಗಿದೆ ಟು ದಿಸ್ ಪರ್ಟಿಕ್ಯುಲರ್ ಕಾರ್ಬನ್, ದಿಸ್ ವಿಲ್ ಗೆಟ್ ಕ್ಲೀವ್ಡ್ ಔಟ್ ಈಸಿಲಿ. ಅಲ್ಟಿಮೇಟ್ಲಿ ದಿಸ್ ಬಿಕಮ್ಸ್ ಅ ಲಿವಿಂಗ್ ಗ್ರೂಪ್. ನೋಡಿ ಇಲ್ಲಿ, ಆವಾಗಲೇ ಒಂಥರ ಇತ್ತು ಸ್ಟ್ರಕ್ಚರ್, ಈಗ ಇನ್ನೊಂದು ಥರ ಇದೆ. ಸೊ ಇಟ್ ಈಸ್ 100% ಇನ್ವರ್ಟೆಡ್. ಇನ್ವರ್ಷನ್ ಆಗಿದೆ. ಅರ್ಥ ಆಗ್ತಿಲ್ಲ ಮಕ್ಕಳೇ? ಇದು ನಿಮ್ಮ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಆಲ್ಕೇನ್ಸ್, ಪರ್ಟಿಕ್ಯುಲರ್ಲಿ ಇಟ್ ಇಸ್ SN2 ರಿಯಾಕ್ಷನ್ ಮೆಕ್ಯಾನಿಸಮ್. ಈಗ ನೆಕ್ಸ್ಟ್ ನೋಡೋದಾದರೆ ಇಟ್ ಇಸ್ ಎಲಿಮಿನೇಷನ್ ಅಥವಾ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತಂದರೆ ರಿಮೂವಲ್ ಆಫ್, ಡಿ ಅಂತಂದ್ರೆ ಏನು, ಇಟ್ ಇಸ್ ರಿಮೂವಲ್ ಆಫ್ ವಾಟ್, ಹೈಡ್ರೋಜನ್ ಹಾಗೂ ಹ್ಯಾಲೋಜನ್. ರಿಮೂವ್ ಮಾಡ್ತಾ ಇದ್ದೀವಿ, ಮೇಕಿಂಗ್ ಇಟ್ ವಾಟ್, ಅನ್ ಈಥೀನ್ ಅಥವಾ ಆಲ್ಕೀನ್. ಒಂದು ಆಲ್ಕೈಲ್ ಹ್ಯಾಲೈಡಿಂದ ಹೈಡ್ರೋಜನ್ ಹಾಗೂ ಹ್ಯಾಲೋಜನ್ನ ರಿಮೂವ್ ಮಾಡಿ ಒಂದು ಈಥೀನ್ ಒಬ್ಟೇನ್ ಮಾಡ್ಕೋತಾ ಇದ್ದೀವಿ. ಹೇಗಾಗುತ್ತಿದ್ದು ನೋಡಿ ಇಲ್ಲಿ, ನನ್ನ ಹ್ಯಾಲೋಜನ್ ಆಟಮ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆಯೋ ದಿಸ್ ಬಿಕಮ್ಸ್ ಮೈ ಆಲ್ಫಾ ಕಾರ್ಬನ್. ಅದರ ಪಕ್ಕದಲ್ಲಿರುವಂಥ ಕಾರ್ಬನ್ ಏನು, ಬೀಟಾ ಕಾರ್ಬನ್. ಈಗ ಈ ಕ್ಲೋರಿನ್ ಎಲಿಮಿನೇಟ್ ಆಗಬೇಕು ಅಂದ್ರೇನು, ಕ್ಲೋರಿನ್ಗೆ ಎಲೆಕ್ಟ್ರಾನೆಗೆಟಿವಿಟಿ ಜಾಸ್ತಿ ಇದೆ ವೆನ್ ಕಂಪೇರ್ಡ್ ಟು ಕಾರ್ಬನ್. ಸೊ ಎಲೆಕ್ಟ್ರಾನ್ಸ್ನೆಲ್ಲ ತನ್ನ ಕಡೆ ಎಳ್ಕೊಳ್ಳುತ್ತೆ. ಸೊ ಎಳ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಒಂದು ಕಾರ್ಬೋಕ್ಯಾಟನ್ ಒಬ್ಟೇನ್ ಆಗುತ್ತೆ ಇಲ್ಲಿ. ಈಗ ಇದು ಅನ್ಸ್ಟೇಬಲ್ ಆಗಿದೆ. ಈಗ ಸ್ಟೇಬಲ್ ಆಗಬೇಕು ಅಂದರೆ ಹೆಂಗಾಗುತ್ತೆ, ಪಕ್ಕದಲ್ಲಿರುವಂಥ ಎಲೆಕ್ಟ್ರಾನ್ನ ತನ್ನ ಕಡೆ ಸೆಳ್ಕೊಳ್ಳುತ್ತೆ. ಇವಾಗ ಏನಾಯಿತು, ಇಲ್ಲಿ ನನಗೆ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗ್ತಾ ಬಂತು. ಹೆನ್ಸ್ ಒಂದು ಆಲ್ಕೀನ್ ಒಬ್ಟೇನ್ ಆಯಿತು ಆ್ಯಂಡ್ ವಾಟರ್ ಸಹ ನನಗೆ ಬೈ ಪ್ರಾಡಕ್ಟಾಗಿ ಸಿಕ್ತು. ಓಕೆನಾ ಮಕ್ಕಳೇ? ಇದು ನನ್ನ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್. ಈಗ ರಿಯಾಕ್ಷನ್ ವಿತ್ ಮೆಟಲ್ಸ್ ನೋಡೋದಾದರೆ, ವೆನ್ ಅನ್ ಆಲ್ಕೈಲ್ ಹ್ಯಾಲೈಡ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಮೆಗ್ನೀಷಿಯಂ ಮೆಟಲ್, ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್, ನನಗೆ ಏನು ಸಿಕ್ತು, ಆಲ್ಕೈಲ್ ಮೆಗ್ನೀಷಿಯಂ ಹ್ಯಾಲೈಡ್. ಡ್ರೈ ಈಥರ್ ಏನಕ್ಕೆ ಯೂಸ್ ಮಾಡಿದ್ರಿ, ಬಿಕಾಸ್ ಮಾಯಿಶ್ಚರ್ನ ಅವಾಯ್ಡ್ ಮಾಡೋದಕ್ಕೆ. ಮಾಯಿಶ್ಚರ್ ಇತ್ತು ಅಂತಂದರೆ ಇದು ನನಗೆ ಹೈಡ್ರೋಕಾರ್ಬನ್ ಒಬ್ಟೇನ್ ಮಾಡ್ತಿತ್ತು. ಹೆನ್ಸ್ ಟು ಅವಾಯ್ಡ್ ದಟ್ ವಿ ಯೂಸ್ಡ್ ಡ್ರೈ ಈಥರ್ ಆಸ್ ಆರ್ ಸಾಲ್ವೆಂಟ್.
ಓಕೆ ಮಕ್ಕಳೇ. ಸೊ ಇದು ನಿಮ್ಮ ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ರಿಯಾಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ ಹಾಗೂ ರಿಯಾಕ್ಷನ್ ಮೆಟಲ್ಸ್. ಈಗ ನೆಕ್ಸ್ಟ್ ನೋಡೋದಾದರೆ ಇಟ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಅರೀನ್ಸ್. ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಅರೀನ್ಸ್. ಕೆಮಿಕಲ್ ರಿಯಾಕ್ಷನ್ಸಲ್ಲಿ ನಮಗೆ 3 ಥರ ಇರುತ್ತೆ. ಒಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಮತ್ತೊಂದು ಯಾವುದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಮೂರನೇದು ರಿಯಾಕ್ಷನ್ ವಿತ್ ಮೆಟಲ್ಸ್. ಈಗ ಮೊದಲನೇದಾಗಿ ನಾವು ತಿಳ್ಕೊಬೇಕಾದ ಏನಂತಂದರೆ ದಿ ಅರೈಲ್ ಹ್ಯಾಲೈಡ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾಕೆ? 4 ಕಾರಣಗಳು. ಯಾವುದದು? ಡ್ಯೂ ಟು ರೆಸೊನೆನ್ಸ್ ಎಫೆಕ್ಟ್. ರೆಸೊನೆನ್ಸ್ ಎಫೆಕ್ಟ್ ಆಗೋ ಒಂದು ಕಾರಣದಿಂದ ಇಲ್ಲಿ ಕಾರ್ಬನ್ ಟು ಹ್ಯಾಲೋಜನ್ ಡಬಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ, ಮೇಕಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ಡೌನ್. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಲ್ಲ. ಎರಡನೇ ಕಾರಣ ಏನು? ಡ್ಯೂ ಟು ದ ಡಿಫ್ರೆನ್ಸ್ ಇನ್ ದ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಆಟಮ್ ಇನ್ ಕಾರ್ಬನ್ ಆ್ಯಂಡ್ ಹ್ಯಾಲೋಜನ್ ಬಾಂಡ್ಸ್. ಕಾರ್ಬನ್ ಆ್ಯಂಡ್ ಹ್ಯಾಲೋಜನ್ ಬಾಂಡ್ಸ್ಗಳ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಇನ್ ಹೈಬ್ರಿಡೈಸೇಷನ್ ಈ ಒಂದು ಪ್ರಾಸೆಸ್ ಆಗಕ್ಕೆ ಬಿಡಲ್ಲ. ಮೂರನೇ ಪಾಯಿಂಟ್ ಏನು? ಡ್ಯೂ ಟು ದ ಇನ್ಸ್ಟೆಬಿಲಿಟಿ ಆಫ್ ಫಿನೈಲ್ ಕ್ಯಾಟಯಾನ್. ಡ್ಯೂ ಟು ದ ಇನ್ಸ್ಟೆಬಿಲಿಟಿ ಆಫ್ ಫಿನೈಲ್ ಕ್ಯಾಟಯಾನ್ ಸೆಲ್ಫ್ ಅಯನೈಸೇಷನ್ ಆಗ್ತಿರುವಂಥ ಕಾರಣದಿಂದ ಇದು ಸಹ ಆಗಲ್ಲ ಫಾರ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. 4ನೇ ಪಾಯಿಂಟ್ ಏನು? ಇಟ್ ಈಸ್ ಡ್ಯೂ ಟು ದ ಪಾಸಿಬಲ್ ರಿಪಲ್ಷನ್. ಆಲ್ರೆಡಿ ನನಗೆ ಏನಾಗಿದೆ, ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಇದೆ, ಎಲೆಕ್ಟ್ರಾನ್ ರಿಚ್ ಪೊಸಿಷನ್ಸ್ ಇದೆ. ಈ ಎಲೆಕ್ಟ್ರಾನ್ ರಿಚ್ ಪೊಸಿಷನ್ಸ್ಗೆ ಮತ್ತೊಂದು ನ್ಯೂಕ್ಲಿಯೋಫೈಲ್ ಬಂತು ಅಂತಂದರೆ ಅಲ್ಲಿ ನಮಗೆ ಪಾಸಿಬಲ್ ರಿಪಲ್ಷನ್ ನೋಡ್ತಾ ಬರ್ತೀವಿ. ಹೆನ್ಸ್ ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಲ್ಲ ವಿತ್ ರೆಸ್ಪೆಕ್ಟ್ ಟು ಹ್ಯಾಲೋ ಅರೀನ್ಸ್. ಓಕೆ ಮಕ್ಕಳೇ. ಸೊ ಈಗ ನೆಕ್ಸ್ಟ್ ನೋಡೋದಾದರೆ ಇಟ್ ಈಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. 3 ರೀತಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದೆ. ಒಂದು ಹ್ಯಾಲೋಜಿನೇಷನ್, ಮತ್ತೊಂದು ನೈಟ್ರೇಷನ್, ಮತ್ತೊಂದು ಸಲ್ಫನೇಷನ್. ಈಗ ಹ್ಯಾಲೋಜಿನೇಷನ್ ಅಂತಂದರೆ ಹ್ಯಾಲೋಜಿನನ್ನು ಆ್ಯಡ್ ಮಾಡ್ತಾ ಇದ್ದೀರಾ ಟು ಯುವರ್ ಹ್ಯಾಲೋ ಅರೀನ್. ಹೇಗಾಗುತ್ತೆ ನೋಡಿ ಇಲ್ಲಿ. ವೆನ್ ಅ ಹ್ಯಾಲೋ ಅರೀನ್ ಲೈಕ್ ಕ್ಲೋರೋಬೆನ್ಝೀನ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಐರನ್ ಕ್ಲೋರೈಡ್, ಯು ಗೆಟ್ 2 ಪ್ರಾಡಕ್ಟ್ಸ್. ಏನದು? ಒಂದು ಪ್ಯಾರಾ ಪ್ರಾಡಕ್ಟ್, ಒಂದು ಪ್ಯಾರಾ ಪೊಸಿಷನ್ಲಿರುವಂಥ ಪ್ರಾಡಕ್ಟ್, ಮತ್ತೊಂದು ಆರ್ಥೋ ಪೊಸಿಷನ್ಲಿರುವಂತಹ ಕ್ಲೋರೋ ಪ್ರಾಡಕ್ಟ್. ಈಗ ಎಲೆಕ್ಟ್ರೋಫೈಲ್ ಆಗಬೇಕು ಅಂದರೆ ಏನು ಮಾಡಬೇಕು? ದಿಸ್ ಕ್ಲೋರಿನ್ ಶುಡ್ ರಿಯಾಕ್ಟ್ ವಿತ್ ವಾಟ್ ಐರನ್ ಕ್ಲೋರೈಡ್ ಟು ಗಿವ್ ಯು ವಾಟ್ FeCl4 ಮೈನಸ್ ಹಾಗೂ ಕ್ಲೋರೋನಿಯಂ ಅಯಾನ್. ದಿಸ್ ಕ್ಲೋರೋನಿಯಂ ಅಯಾನ್ ವಿಲ್ ಆಕ್ಟ್ ಅಪಾನ್ ಎಲೆಕ್ಟ್ರಾನ್ ರಿಚ್ ಪೊಸಿಷನ್ಸ್ ಲೈಕ್ ಆರ್ಥೋ ಹಾಗೂ ಪ್ಯಾರಾ. ಹೆನ್ಸ್ ಈ ಪ್ಯಾರಾ ಪೊಸಿಷನ್ ವಿಲ್ ಬಿ ಯೋರ್ ಮೇಜರ್ ಪ್ರಾಡಕ್ಟ್ ಹಾಗೂ ಆರ್ಥೋ ವಿಲ್ ಬಿ ಯೋರ್ ಮೈನರ್ ಪ್ರಾಡಕ್ಟ್. ಅರ್ಥ ಆಗ್ತಿಲ್ಲ ಮಕ್ಕಳೇ? ಇದು ನನ್ನ ಹ್ಯಾಲೋಜಿನೇಷನ್ ಅಥವಾ ಕ್ಲೋರಿನೇಷನ್ ಅಂತ ಹೇಳ್ಬೋದು. ಅದೇ ರೀತಿ ಇರುವಂಥದ್ದೇ ನೈಟ್ರೇಷನ್. ನೋಡಿ ಇಲ್ಲಿ ಒಂದು ನೈಟ್ರಿಕ್ ಆ್ಯಸಿಡ್ ಅದರ ಜೊತೆಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಟ್ರೀಟ್ ಮಾಡ್ತೀನಿ ಅಂತಂದರೆ ದಿಸ್ ವಿಲ್ ಫಾರ್ಮ್ ವಾಟ್ NO2. This electrophile will act upon again ortho ಹಾಗೂ ಪ್ಯಾರಾ ಪೊಸಿಷನ್, ಗಿವಿಂಗ್ ಯು 2 ಡಿಫ್ರೆಂಟ್ ಪ್ರಾಡಕ್ಟ್ಸ್. ಈಗ ಆರ್ಥೋ ಪೊಸಿಷನಲ್ಲಿ ಅಂತ ನನ್ನ ನೈಟ್ರೋ ಗ್ರೂಪ್, ದಿಸ್ ಇಸ್ ಮೈ ಮೈನರ್ ಪ್ರಾಡಕ್ಟ್. ಆ್ಯಂಡ್ ಪ್ಯಾರಾ ಪೊಸಿಷನ್ಲಿದೆ ಅಂತಂದರೆ ಇಟ್ ಈಸ್ ಮೈ ವಾಟ್ ಮೇಜರ್ ಪ್ರಾಡಕ್ಟ್. ಓಕೆನಾ? ವೆರಿ ಈಸಿ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ತುಂಬ ಈಸಿ. ಈಗ ಸಲ್ಫನೇಷನ್ ಅಂದ್ರೆ ಏನಪ್ಪ? ಸಲ್ಫ್ಯೂರಿಕ್ ಆ್ಯಸಿಡ್ ಟ್ರೀಟ್ ಮಾಡ್ತೀರಾ ಆ್ಯಂಡ್ ಸ್ವಲ್ಪ ಹೀಟ್ ಮಾಡ್ತೀರಾ. ನೋಡಿ ಇಲ್ಲಿ ವೆನ್ ಅ ಕ್ಲೋರೋಬೆನ್ಝೀನ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ಇಫ್ ವಿ ಹೀಟ್ ಇಟ್ ಫಾರ್ ಅ ವೈಲ್ ನಮಗೆ ಬೆನ್ಝೀನ್ ಸಲ್ಫೋನಿಕ್ ಆ್ಯಸಿಡ್ ಸಿಗುತ್ತೆ. 2 ಡಿಫ್ರೆಂಟ್ ಬೆನ್ಝೀನ್ ಸಲ್ಫೋನಿಕ್ ಆ್ಯಸಿಡ್. ನೋಡಿ ಇಲ್ಲಿ ಒಂದು ಆರ್ಥೋ ಪೊಸಿಷನ್ ಒಬ್ಟೈನ್ ಆಗ್ತಿದೆ, ಸೊ ದಿಸ್ ಇಸ್ ಮೈನರ್ ಪ್ರಾಡಕ್ಟ್. ಮತ್ತೊಂದು ಬೆನ್ಝೀನ್ ಸಲ್ಫೋನಿಕ್ ಆ್ಯಸಿಡ್ ಏನು? ಪ್ಯಾರಾ ಪೊಸಿಷನ್, ಸೊ ದಿಸ್ ಇಸ್ ಮೇಜರ್ ಪ್ರಾಡಕ್ಟ್. ಅರ್ಥ ಆಗ್ತಿದೆ ಮಕ್ಕಳೇ? ಇದು ನನ್ನ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈಗ ನೆಕ್ಸ್ಟ್ ರಿಯಾಕ್ಷನ್ ಇರುವಂಥದ್ದೇ ನನಗೆ ವಿಚ್ ಇಸ್ ಫ್ರೀಡೆಲ್ ಕ್ರಾಫ್ಟ್ ಆಲ್ಕೈಲೇಷನ್ ಹಾಗೂ ಫ್ರೀಡೆಲ್ ಕ್ರಾಫ್ಟ್ ಅಸೈಲೇಷನ್. ಫ್ರೀಡೆಲ್ ಕ್ರಾಫ್ಟ್ ಆಲ್ಕೈಲೇಷನ್ ಅಂತಂದರೆ ನನ್ನ ಒಂದು ಅರೈಲ್ ಕಾಂಪೌಂಡ್ಗೆ, ನನ್ನ ಒಂದು ಹ್ಯಾಲೋ ಅರೀನ್ಗೆ ನಾನೇನು ಮಾಡ್ತೀನಿ? ಆಲ್ಕೈಲ್ ಹ್ಯಾಲೈಡ್ನ ಟ್ರೀಟ್ ಮಾಡ್ತೀನಿ. ಟ್ರೀಟ್ ಮಾಡ್ತೀನಿ ಯಾವುದ್ರ ಜೊತೆಗೆ? ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, ಅಗೇನ್ ಅ ಲೂಯಿಸ್ ಆ್ಯಸಿಡ್. ಆವಾಗ ಏನಾಗುತ್ತೆ? ಮತ್ತೆರಡು ಪ್ರಾಡಕ್ಟ್ ಸಿಗುತ್ತೆ. ಏನದು? ಒಂದು ಆರ್ಥೋ ಪ್ರಾಡಕ್ಟ್, ಮತ್ತೊಂದು ಪ್ಯಾರಾ ಪ್ರಾಡಕ್ಟ್. ಆರ್ಥೋಕ್ಲೋರೋಟಾಲ್ವಿನ್ ಹಾಗೂ ಪ್ಯಾರಾಕ್ಲೋರೋಟಾಲ್ವಿನ್. ನೋಡಿ ಇಲ್ಲಿ ಈಗ
this will act upon this particular thing and make this entity what? Electrophile, making it attack on two different sides, meta ಹಾಗೂ para. Hence this becomes your minor product ಹಾಗೂ major product. ಸೇಮ್ ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ ಅಲ್ಲಿ ನಾವೇನು ಮಾಡ್ತೀವಿ, ಅಸಿಟೈಲ್ ಕ್ಲೋರೈಡ್ನ ಆ್ಯಡ್ ಮಾಡ್ತೀವಿ. ಹೆನ್ಸ್ ಏನಾಗುತ್ತೆ ನನಗೆ, ಈ ಒಂದು ಎಂಟಿಟಿ ಬಿಕಮ್ಸ್ ಮೈ ಎಲೆಕ್ಟ್ರೋಫೈಲ್ ಆ್ಯಂಡ್ ಸ್ಟಾರ್ಟ್ಸ್ ಅಟ್ಯಾಕಿಂಗ್ ಆನ್ ವಾಟ್? ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್, ಮೇಕಿಂಗ್ ಯು ಟೂ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಆರ್ಥೋ ಪೊಸಿಷನ್ ಅಂದರೆ ಮೈನರ್ ಪ್ರಾಡಕ್ಟ್, ಪ್ಯಾರಾ ಪೊಸಿಷನ್ ಅಂತಂದರೆ ಮೇಜರ್ ಪ್ರಾಡಕ್ಟ್. ಇದು ನನ್ನ ಫ್ರಿಡಲ್ ಕ್ರಾಫ್ಟ್ ಆಲ್ಕೈಲೇಷನ್ ಹಾಗೂ ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್. ಈಗ ನೆಕ್ಸ್ಟ್ ನೋಡೋದಾದರೆ ಇಟ್ ಇಸ್ ರಿಯಾಕ್ಷನ್ ವಿತ್ ಮೆಟಲ್ಸ್. ಎರಡು ರೀತಿಯ ರಿಯಾಕ್ಷನ್ ಇದೆ. ಒಂದು ವುಡ್ಸ್ ಫಿಟಿಗ್ ರಿಯಾಕ್ಷನ್, ಮತ್ತೊಂದು ಫಿಟಿಗ್ ರಿಯಾಕ್ಷನ್. ವುಡ್ಸ್ ರಿಯಾಕ್ಷನ್ ಏನು ಮಾಡಿದ್ವಿ ನಾವು, ನನ್ನ ಆಲ್ಕೈಲ್ ಹ್ಯಾಲೈಡನ್ನ ಸೋಡಿಯಂ ಮೆಟಲ್ ಜೊತೆ ಟ್ರೀಟ್ ಮಾಡಿದ್ವಿ. ಬಟ್ ಇಲ್ಲಿ ಆಲ್ಕೈಲ್ ಹ್ಯಾಲೈಡನ್ನ ಸೋಡಿಯಂ ಮೆಟಲ್ ಜೊತೆಗೇನೆ ನಾವೇನು ಮಾಡ್ತೀವಿ, ಒಂದು ಅರೈಲ್ ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಅಗೇನ್. ಸೊ ಇವಾಗ ಏನಾಗುತ್ತೆ, ನನಗೆ ಒಂದು ಅರೈಲ್ ಹ್ಯಾಲೈಡ್ ಒಪ್ಟೇನ್ ಆಗುತ್ತೆ ವಿತ್ ದ ಲಿಬರೇಷನ್ ಆಫ್ ವಾಟ್? ವಿತ್ ದ ಪ್ರೊಡಕ್ಷನ್ ಆಫ್ ವಾಟ್? ಸೋಡಿಯಂ ಹ್ಯಾಲೈಡ್. ವುಡ್ಸ್ ಫಿಟಿಗ್ ನೋಡಿ, ಇಲ್ಲಿ ಇಷ್ಟುವರೆಗೂ ನಮಗೆ ವುಡ್ಸ್ ರಿಯಾಕ್ಷನ್. ಫಿಟಿಗ್ ಏನು ಮಾಡ್ದ, ಈ ಒಂದು ಅರೈಲ್ ಗ್ರೂಪ್ನ ತಂದ ಅಷ್ಟೇ, ಅದಕ್ಕೆ ವುಡ್ಸ್ ಫಿಟಿಗ್ ರಿಯಾಕ್ಷನ್. ಫೈನಲ್ ಪ್ರಾಡಕ್ಟ್ ಏನು ಬರಬೇಕು ನಿನಗೆ? ಅರೈಲ್ ಹ್ಯಾಲೈಡ್. ಅರ್ಥ ಆಗ್ತಿದಲ್ವಾ? ಈಗ ಫಿಟಿಗ್ ರಿಯಾಕ್ಷನ್ ಏನು? ಫಿಟಿಗ್ ರಿಯಾಕ್ಷನ್ ಅಂದರೆ ಬರೀ ಇಷ್ಟು ಮಾತ್ರ, ಬರೀ ಅರೈಲ್ ಹ್ಯಾಲೈಡ್ಸ್ನ, ಎರಡು ಅರೈಲ್ ಹ್ಯಾಲೈಡ್ಸ್ನ ತಗೋತಾನೆ, ಅದನ್ನು ಸೋಡಿಯಂ ಮೆಟಲ್ ಜೊತೆ ಟ್ರೀಟ್ ಮಾಡ್ತಾನೆ. ಅವಾಗ ಏನಾಗುತ್ತೆ, ನನಗೆ 2 moles ಆಫ್ ಸೋಡಿಯಂ ಕ್ಲೋರೈಡ್ ಸಿಗುತ್ತೆ, ಜೊತೆಗೆ ಡೈಫಿನೈಲ್ ಸಹ ಒಪ್ಟೇನ್ ಆಗುತ್ತೆ. ಇದು ನನ್ನ ರಿಯಾಕ್ಷನ್ ವಿತ್ ಮೆಟಲ್ಸ್, ಎಸ್ಪೆಷಲಿ ವುಡ್ಸ್ ಫಿಟಿಗ್ ರಿಯಾಕ್ಷನ್ ಹಾಗೂ ಫಿಟಿಗ್ ರಿಯಾಕ್ಷನ್. ಈಗ ನೆಕ್ಸ್ಟ್ ನೋಡೋದಾದರೆ ಇಟ್ ಈಸ್ ಮೈ PYQs, ನಿಮ್ಮ KCET ಕ್ವೆಶನ್ಸ್ ಫ್ರಮ್ 2021 to 2025. ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಪೆನ್ನು ಬುಕ್ ರೆಡಿ ಮಾಡ್ಕೊಂಡಿರಿ, ನಾನು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ. ನೋಡಿ ಮಕ್ಕಳೇ, ಇಲ್ಲಿ when a peroxide effect is observed with the addition of hydrogen bromide but not with the addition of hydrogen iodide to unsymmetrical alkene because dash ಅಂತ ಕೇಳ್ತಾರೆ. ನೋಡಿ ಇಲ್ಲಿ 2021ನೇ ಇಸ್ವಿಲಿ ಫಸ್ಟ್ ಕ್ವೆಶನ್ ಕೇಳಿದರೆ, ವೆರಿನ್ peroxide effect is observed with addition of hydrogen bromide but not with hydrogen iodide ಟು ಅನ್ಸಿಮೆಟ್ರಿಕಲ್ ಆಲ್ಕೀನ್ ಬಿಕಾಸ್ ಅಂತ ಕೇಳ್ತಿದ್ದಾರೆ. ಈಗ ತಾನೇ ಓದಿದ್ದೀರಾ ಅದ್ರ ಬಗ್ಗೆ, ಈಗ ತಾನೇ. ಯಾಕೆ ನೋಡೋಣ. ಆಪ್ಷನ್ ಎ ಸೇಸ್ ಹೈಡ್ರೋಜನ್ iodide bond is stronger than HBr and is not cleaved by the free radical. Option B, hydrogen iodide bond is weaker than hydrogen bromide bond so that iodine free radicals combine to form iodine molecules. Option C, bond strength of hydrogen iodide and hydrogen bromide are same but free radicals are formed in hydrogen bromide. Option 4, all of the above. ಏನು ಹೇಳಿದ್ದೆ ನಿಮಗೆ, ಅನ್ಸಿಮೆಟ್ರಿಕಲ್ ಆಲ್ಕೀನಲ್ಲಿ ಹೈಡ್ರೋಜನ್ ಅಯೋಡೈಡ್ ಆಗಲ್ಲ. ಯಾಕೆ ಅಂತ ಹೇಳಿದೆ, ಬಿಕಾಸ್ ಅಯೋಡಿನ್ ಫ್ರೀ ಮಾಲಿಕ್ಯೂಲ್ಸ್ ಅಥವಾ ಅಯೋಡಿನ್ ಫ್ರೀ ರಾಡಿಕಲ್ಸ್ ವಿಲ್ ಫಾರ್ಮ್ ವಾಟ್? ಅಯೋಡಿನ್ ಮಾಲಿಕ್ಯೂಲ್, ಮೇಕಿಂಗ್ ಇಟ್ ಅ ರಿವರ್ಸಿಬಲ್ ರಿಯಾಕ್ಷನ್. ಸೊ ಈ ಆಪ್ಷನ್ಗಳಲ್ಲಿ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇಟ್ ಈಸ್ asked in 2021. It is asked in 2021. ಏನು ಹೇಳುತ್ತೆ ಕ್ವೆಶನ್ ಅಂತಂದರೆ, ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ದ ಕಾಂಪೌಂಡ್ಸ್ ಇನ್ SN2 ರಿಯಾಕ್ಷನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. 4 ಆಪ್ಷನ್ನ ಕೊಟ್ಟಿದ್ದಾರೆ ಆ್ಯಂಡ್ ಯಾವ ಒಂದು ಆರ್ಡರ್ ಆಫ್ ರಿಯಾಕ್ಟಿವಿಟಿ ಮೇಲೆ ಇದು ಅರೇಂಜ್ ಆಗಿದೆ ಅಂತ ಹೇಳಿ. ನಮಗೆ SN2 ರಿಯಾಕ್ಷನ್ ಅಂತಂದರೆ ಏನು ತಿಳ್ಕೊಬೇಕು, ದ್ಯಾಟ್ ಪ್ರೈಮರಿ ಗ್ರೇಟರ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಟರ್ಷರಿ ಇಫ್ ಇಟ್ ಇಸ್ SN2 ರಿಯಾಕ್ಷನ್ ಅಲ್ವಾ ಮಕ್ಕಳೇ. ಸೊ ಈಗ ಪ್ರೈಮರಿ ಅಂತಂದ್ರೆ ಏನು, ಯಾವ ಒಂದು ಕಾರ್ಬನ್ಗೆ ಒಂದು ಕಡಿಮೆ ನಂಬರ್ ಆಫ್ ವಾಟ್, ಕಡಿಮೆ ನಂಬರ್ ಆಫ್, ಹೇಳಿ ನೆನಪಾಯಿತು ಹೇಳಿ, ಕಡಿಮೆ ನಂಬರ್ ಆಫ್ ಬಲ್ಕಿ ಗ್ರೂಪ್ಸ್ ಎಲ್ಲಿರುತ್ತೋ ಅಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ. ನೋಡಿ ಇಲ್ಲಿ ಯಾವ ಒಂದು ಆಪ್ಷನಲ್ಲಿ ನೋಡಿ, ಇಲ್ಲಿ ಮೊದಲನೇ ಆಪ್ಷನ್ ನೋಡಿದ್ರೆ ನಿಮಗೆ ಆಪ್ಷನ್ ಎಲ್ಲಿ 3 ಬಲ್ಕಿ ಗ್ರೂಪ್ ಇದೆ. ಸೊ ದಿಸ್ ಇಸ್ ಟರ್ಷರಿ. ಹಾಗೆ ಇಲ್ಲಿ 2 ಬಲ್ಕಿ ಗ್ರೂಪ್ಸ್ ಇದೆ, ಇದು ಸೆಕೆಂಡರಿ.
ಮೂರನೇದರಲ್ಲಿ ಅಗೇನ್ 2 ಬಲ್ಕಿ ಗ್ರೂಪ್ಸ್ ಇದೆ ಆ್ಯಂಡ್ ಇಲ್ಲಿ ನಮಗೆ ಒಂದೇ ಒಂದು ಬಲ್ಕಿ ಗ್ರೂಪ್ ಇದೆ. ಸೊ ಟರ್ಷರಿ ಲೆಸರ್ ದ್ಯಾನ್ ಸೆಕೆಂಡ್ರಿ ಲೆಸರ್ ದ್ಯಾನ್ ಸೆಕೆಂಡ್ರಿ ಲೆಸರ್ ದ್ಯಾನ್ ಪ್ರೈಮರಿ. ಆಪ್ಷನ್ ಬಿ ನೋಡೋಣ. 1 2. ಸೊ ಸೆಕೆಂಡರಿ ಲೆಸರ್ ದ್ಯಾನ್, ಇಲ್ಲಿ ಒಂದೇ ಒಂದು ಪ್ರೈಮರಿ, ಇಲ್ಲಿ 2. ಸೊ ಅಗೇನ್ ಸೆಕೆಂಡರಿ, ಅಗೇನ್ ಇಲ್ಲಿ 3 ಇಟ್ ಇಸ್ ಟರ್ಷರಿ. ಈ ಒಂದು ಆಪ್ಷನ್ ಆಗಕ್ಕೆ ಚಾನ್ಸ್ ಇಲ್ಲ ಬಿಕಾಸ್ ಇದು ಪ್ರಾಪರ್ ಒಂದು ಆರ್ಡರ್ ಆಫ್ ರಿಯಾಕ್ಟಿವಿಟಿ ಮೇಲೆ ಇಲ್ಲ. ಆಪ್ಷನ್ ಸಿ ನೋಡ್ತಾ ಹೋಗೋಣ. ಆಪ್ಷನ್ ಸಿ ಇಲ್ಲಿ 1, ಇಲ್ಲಿ 2, ಇಲ್ಲಿ 2 ಹಾಗೂ ಇಲ್ಲಿ 3. 1 ಡಿಗ್ರಿ ಲೆಸರ್ ದ್ಯಾನ್ 2 ಡಿಗ್ರಿ ಲೆಸರ್ ದ್ಯಾನ್ 2 ಡಿಗ್ರಿ ಲೆಸರ್ ದ್ಯಾನ್ 3 ಡಿಗ್ರಿ, ಅಲ್ಲಿ 1 ಡಿಗ್ರಿ ಗ್ರೇಟರ್ ದ್ಯಾನ್ 2 ಡಿಗ್ರಿ. ಸೊ ಈ ಆಪ್ಷನ್ ಸಹ ಆಗಲ್ಲ. ಈಗ 4ನೇ ಆಪ್ಷನ್ ನೋಡೋದಾದರೆ 2 ಬಲ್ಕಿ ಗ್ರೂಪ್ಸ್ ಇದೆ. ಸೊ ದಿಸ್ ಇಸ್ ಸೆಕೆಂಡರಿ ಲೆಸರ್ ದ್ಯಾನ್ ಪ್ರೈಮರಿ ಲೆಸರ್ ದ್ಯಾನ್ ಸೆಕೆಂಡರಿ ಲೆಸರ್ ದ್ಯಾನ್ ಟರ್ಷರಿ. ಸೊ ಇದು ಸಹ ಪ್ರಾಪರ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇಲ್ಲ. ಸೊ ಇಟ್ ಇಸ್ ಆಬ್ವಿಯಸ್ಲಿ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇಟ್ ಈಸ್ ಆಸ್ಡ್ ಇನ್ 2022, 2022ನೇ ಇಸ್ವಿಯಲ್ಲಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಕ್ವೆಶನ್? ಇನ್ ದ ಫಾಲೋಯಿಂಗ್ ಪೇರ್ ಆಫ್ ಹ್ಯಾಲೋಜನ್ ಕಾಂಪೌಂಡ್ಸ್ ವಿಚ್ ಕಾಂಪೌಂಡ್ ಅಂಡರ್ಗೋಸ್ ಫಾಸ್ಟರ್ SN1 ರಿಯಾಕ್ಷನ್ ಮೆಕ್ಯಾನಿಸಮ್. 2 ಕಾಂಪೌಂಡನ್ನು ಕೊಟ್ಬಿಟ್ಟು ಯಾವ ಒಂದು ಕಾಂಪೌಂಡ್ SN1 ರಿಯಾಕ್ಷನ್ ತುಂಬ ಫಾಸ್ಟಾಗಿ ನಡೆಯುತ್ತೆ ಅಂತ ಹೇಳಿ. ನಮಗೆ ಚೆನ್ನಾಗಿ ಗೊತ್ತಿದೆ ದಟ್ SN1 ರಿಯಾಕ್ಟಿವಿಟಿ ಸೀರೀಸ್ ಏನು? ಟರ್ಷರಿ ಗ್ರೇಟರ್ ದ್ಯಾನ್ ಸೆಕೆಂಡರಿ ಗ್ರೇಟರ್ ದ್ಯಾನ್ ಪ್ರೈಮರಿ. ಟರ್ಷರಿ ಆಲ್ವೇಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ, ಆಲ್ವೇಸ್ ಗ್ರೇಟರ್ ದ್ಯಾನ್ ಪ್ರೈಮರಿ. ಟರ್ಷರಿ ಕಾಂಪೌಂಡ್ಸ್ ಯಾವಾಗಲೂ ಸಹ ಏನಾಗುತ್ತೆ? ಫಾಸ್ಟಾಗಿ ರಿಯಾಕ್ಷನ್ ಆಗುತ್ತೆ. ಈಗ 2 ಕಾಂಪೌಂಡ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಒಂದು ಆಪ್ಷನ್ಸ್ಗಳಲ್ಲಿ ಯಾವ ಒಂದು ಆಪ್ಷನ್ ಕರೆಕ್ಟ್ ಅಂತ ಕೇಳ್ತಾರೆ. ಓಕೆ, ಸೊ ಈ ಒಂದು ಕಾಂಪೌಂಡ್ ಬಂದ್ಬಿಟ್ಟು ನಮಗೆ ಏನಿದು? ದಿಸ್ ಇಸ್ ಟರ್ಷರಿ ಆ್ಯಂಡ್ ಈ ಒಂದು ಕಾಂಪೌಂಡ್ಗೇನು? ಇಟ್ ಈಸ್ ಸೆಕೆಂಡರಿ. ಹಾಗೆ ಇದೇನು? ಸೆಕೆಂಡರಿ ಆ್ಯಂಡ್ ಇದು ನನ್ನ ಪ್ರೈಮರಿ. ನನ್ನ ಕ್ಲೋರಿನ್ ಆಟಮ್ ಇಸ್ ಅಟ್ಯಾಚ್ ಟು ವಾಟ್? ಅ ಕಾರ್ಬನ್ ಆಟಮ್ ಆ್ಯಂಡ್ ದಿಸ್ ಇಸ್ ಅಗೇನ್ ಅಟ್ಯಾಚ್ ಟು 2 ಡಿಫ್ರೆಂಟ್ ಕಾರ್ಬನ್ ಆಟಮ್, ಅದಕ್ಕೆ ಸೆಕೆಂಡರಿ. ಇದು ಪ್ರೈಮರಿ ಯಾಕೆ? ನನ್ನ ಹ್ಯಾಲೋಜನ್ ಆಟಮ್ ಇಸ್ ಅಟ್ಯಾಚ್ ಟು ಓನ್ಲಿ 1 ಕಾರ್ಬನ್ ಆಟಮ್, ಅದಕ್ಕೆ ಇದು ಪ್ರೈಮರಿ. ಹಾಗೆ ಇಲ್ಲಿ ಸೆಕೆಂಡರಿ ಯಾಕೆ? ನನ್ನ ಹ್ಯಾಲೋಜನ್ ಆಟಮ್ ಇಸ್ ಅಟ್ಯಾಚ್ ಟು 1 ಕಾರ್ಬನ್ ಆಟಮ್ ಆ್ಯಂಡ್ ದ್ಯಾಟ್ ಕಾರ್ಬನ್ ಆಟಮ್ ಇಟ್ ಇಸ್ ಅಟ್ಯಾಚ್ ಟು 2 ಡಿಫ್ರೆಂಟ್ ಕಾರ್ಬನ್ ಆಟಮ್. ಬಟ್ ಇಲ್ಲಿ ನೋಡೋದಾದರೆ ನನಗೆ ನನ್ನ ನನ್ನ ಹ್ಯಾಲೋಜನ್ ಆಟಮ್ ಇಸ್ ಅಟ್ಯಾಚ್ ಟು 1 ಕಾರ್ಬನ್ ಆಟಮ್ ಆ್ಯಂಡ್ ದಿಸ್ ಇಸ್ ಅಗೇನ್ ಅಟ್ಯಾಚ್ ಟು 3 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್, ಹ್ಯಾಂಡ್ ದಿಸ್ ಇಸ್ ಟರ್ಷರಿ. ಈಗ ಆಪ್ಷನ್ಸ್ ಮುಖಾಂತರ ನೋಡೋದಾದರೆ ನನಗೆ ಟರ್ಷರಿ ಗ್ರೇಟರ್ ದ್ಯಾನ್ ಸೆಕೆಂಡರಿ, ಗ್ರೇಟರ್ ದ್ಯಾನ್ ಪ್ರೈಮರಿ ಬರಬೇಕು. ಆಪ್ಷನ್ಸ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಏನಿದೆ? ಇದು ನನ್ನ ಟರ್ಷರಿ. ತಾಳಿ ಮಕ್ಕಳು ನಿಮಗೆ ಇಂಕ್ ಚೇಂಜ್ ಮಾಡ್ತಾ ಹೋಗ್ತೀನಿ. ಇದು ನನ್ನ ಟರ್ಷರಿ ಬಿಕಾಸ್ ಕ್ಲೋರಿನ್ ಇಸ್ ಅಟ್ಯಾಚ್ ಟು ಅ ಕಾರ್ಬನ್ ಆಟಮ್ ಆ್ಯಂಡ್ ದಿಸ್ ಇಸ್ ಅಟ್ಯಾಚ್ ಟು 3 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್. ಹಾಗೆ ಇಲ್ಲಿ ನೋಡೋದಾದರೆ ನನಗೆ ಇಟ್ ಈಸ್ ವಾಟ್? ಸೆಕೆಂಡರಿ. ಕ್ಲೋರಿನ್ ಆಟಮ್ ಇಸ್ ಅಟ್ಯಾಚ್ ಟು ಅ ಕಾರ್ಬನ್ ಆಟಮ್ ವಿಚ್ ಇಸ್ ಅಗೇನ್ ಅಟ್ಯಾಚ್ ಟು 2 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್. ಇಲ್ಲಿ ಆಪ್ಷನ್ ಬಿ ನೋಡೋದಾದರೆ ಇದು ನನ್ನ ಟರ್ಷರಿ ಆ್ಯಂಡ್ ಇಲ್ಲಿ ಏನಾಗಿದೆ? ಇದು ಪ್ರೈಮರಿ. ಆಪ್ಷನ್ ಸಿ ಸೆಕೆಂಡರಿ ಆ್ಯಂಡ್ ದಿಸ್ ಇಸ್ ಪ್ರೈಮರಿ. ಇಲ್ಲಿ ಇಟ್ ಇಸ್ ಸೆಕೆಂಡರಿ ಆ್ಯಂಡ್ ಇದು ಅಗೇನ್ ಸೆಕೆಂಡರಿ. ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಮುಖಾಂತರ ಯಾವುದು ಫಾಸ್ಟ್ ಆಗುತ್ತೆ? ಇಟ್ ಈಸ್ ಆಪ್ಷನ್ ಎ ಬಿಕಾಸ್ ಟರ್ಷರಿ ರಿಯಾಕ್ಟ್ಸ್ ಗ್ರೇಟರ್ ಆ್ಯಂಡ್ ದೆನ್ ಕಮ್ಸ್ ಯುವರ್ ಸೆಕೆಂಡರಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ನೋಡುವಂಥ ಸಮಯ, ವಿಚ್ ಈಸ್ ಆಸ್ಡ್ ಇನ್ 2022. ಈ ಒಂದು ಕ್ವೆಶನ್ 2022ನೇ ಇಸ್ವಿಯಲ್ಲಿ ಕೇಳಿದರೆ ದ ಕ್ವೆಶನ್ ಸೇಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಲೋರೋಹೈಡ್ರೋಕಾರ್ಬನ್ಸ್ ರೆಡಿಲಿ ಅಂಡರ್ಗೋ ಸಾಲ್ವಾಲಿಸಿಸ್. 4 ಆಪ್ಷನ್ಸ್ನ ಕೊಟ್ಬಿಟ್ಟು ಯಾವ ಒಂದು ಕಾಂಪೌಂಡ್ ವಿಲ್ ಅಂಡರ್ಗೋ ರೆಡಿಲಿ, ಯಾವುದು? ಸಾಲ್ವಾಲಿಸಿಸ್ ಪ್ರಾಸೆಸ್ ಅಥವಾ ಹೈಡ್ರಾಲಿಸಿಸ್ ಪ್ರಾಸೆಸ್. ಸಾಲ್ವಾಲಿಸಿಸ್ ಯಾವ ಒಂದು ಪ್ರಾಡಕ್ಟ್ ಆಗುತ್ತೆ ಅಂತಂದರೆ ಯಾವ ಒಂದು ಕಾರ್ಬೋಕ್ಯಾಟಿಯಾನ್ಗೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೋ ಆ ಒಂದು ಕಾರ್ಬೋಕ್ಯಾಟಿಯಾನ್ ರೆಡಿಲಿ ಅಂಡರ್ಗೋಸ್ ಸಾಲ್ವಾಲಿಸಿಸ್. ದೇ ರೆಡಿಲಿ ಅಂಡರ್ಗೋ ಸಾಲ್ವಾಲಿಸಿಸ್. ಕಾರ್ಬೋಕ್ಯಾಟಿಯಾನ್ ಸ್ಟೆಬಿಲಿಟಿ ಮೇಲೆ ಡಿಸೈಡ್ ಆಗುತ್ತೆ.
ಈಗ 4 ಆಪ್ಷನಲ್ಲಿ ನೋಡೋದಾದರೆ ಮಕ್ಕಳೇ ನೋಡಿ ಇಲ್ಲಿ, ಈಗ ಮೊದಲನೇ ಆಪ್ಷನ್ ನೋಡೋದಾದರೆ ಈ ಹ್ಯಾಲೋಜನ್ ಆಟಮ್ ರಿಮೂವ್ ಆದರೆ ಇಲ್ಲಿ ನನಗೊಂದು ಕಾರ್ಬೋಕ್ಯಾಟಯೋನ್ ಫಾರ್ಮ್ ಆಯಿತು. ಈಗ ಇಲ್ಲೂ ಅಷ್ಟೇ, ಇಲ್ಲಿ ಕಾರ್ಬೋಕ್ಯಾಟಯೋನ್ ಫಾರ್ಮ್ ಆಗುತ್ತೆ ಇಫ್ ದಿಸ್ ಇಸ್ ಬ್ರೋಕನ್ ಡೌನ್. ಈಗ ಇಲ್ಲಿ ನನಗೆ ಇಲ್ಲಿ ಬ್ರೋಕನ್ ಡೌನ್ ಆದರೆ ಇಲ್ಲಿ ಕಾರ್ಬೋಕ್ಯಾಟಯೋನ್ ಒಬ್ಟೇನ್ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ಇಲ್ಲಿ ಈಗ 4 ಆಪ್ಷನ್ನ ಅಬ್ಸರ್ವ್ ಮಾಡಿದ್ರೆ I can clearly say that this is the carbon which has greater stability. This is the carbon which has got greater stability because this is what? sp3 hybridized carbon. ಇದು ನನ್ನ sp3 hybridized carbon. ಅರ್ಥ ಆಗ್ತಿಲ್ವಾ? So the correct option for this is option number B. So ಈಗ next question ನೋಡೋದಾದರೆ it is asked in 2023. 2023ನೇ ಇಸ್ವಿಲಿ ನನಗೆ ಮತ್ತೊಂದು ಕ್ವೆಶನ್ ಕೇಳಿದ್ದಾರೆ. ಏನಪ್ಪ ಆ ಕ್ವೆಶನ್ ಅಂತಂದರೆ, ಐಡೆಂಟಿಫೈ ಎ ಬಿ ಆ್ಯಂಡ್ ಸಿ ಇನ್ ದ ಸೀಕ್ವೆನ್ಸ್. ಒಂದು ರಿಯಾಕ್ಷನನ್ನು ಕೊಟ್ಬಿಟ್ಟು ಎ ಬಿ ಹಾಗೂ ಸಿನ ಕಂಡುಹಿಡಿರಿ ಅಂತ ಹೇಳ್ತಾರೆ. ಸೊ ಈ ಕ್ವೆಶನ್ ಅಥವಾ ರಿಯಾಕ್ಷನ್ ಏನು ಹೇಳುತ್ತೆ, ವೆನ್ ಈಥೈಲ್ ಬ್ರೋಮೈಡ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಸಯನೈಡ್ ಇಟ್ ಗಿವ್ಸ್ ಮೀ ಎ. ಹಾಗೆ ಇದೇ ಎ ಪ್ರಾಡಕ್ಟನ್ನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆ ಟ್ರೀಟ್ ಮಾಡಿದಾಗ ಐ ಗೆಟ್ ಪ್ರಾಡಕ್ಟ್ ಬಿ. ಇದೇ ಬಿ ಪ್ರಾಡಕ್ಟನ್ನು ಒಂದು ನೈಟ್ರಸ್ ಆ್ಯಸಿಡ್ ಅಟ್ ವೆರಿ ಲೋ ಟೆಂಪರೇಚರ್ನ ಟ್ರೀಟ್ ಮಾಡಿದಾಗ ಐ ಗೆಟ್ ಸಿ ಅಂತ ಹೇಳ್ತಿದ್ದಾರೆ. ಓಕೆ, ವಿ ಹ್ಯಾವ್ ಗಾಟ್ ಸೋ ಆ್ಯಂಡ್ ಸೋ ಆಪ್ಷನ್ಸ್. ಈಗ ಮೊದಲನೇದಾಗಿ ಈ ರಿಯಾಕ್ಷನ್ನ ಮಾಡಿಬಿಡೋಣ. ಓಕೆನಾ ಮಕ್ಕಳೇ? ಸೊ ರಿಯಾಕ್ಷನ್ ಏನಿದೆ, CH3 CH2 Br ಇಟ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟ್? ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಸಯನೈಡ್. ಆಬ್ವಿಯಸ್ಲಿ ನಂಗೆ ಏನಾಗುತ್ತೆ ಇಲ್ಲಿ ಪೊಟ್ಯಾಷಿಯಂ ಬ್ರೋಮೈಡ್ ಹೋಗುತ್ತೆ. ಸೊ ಗಿವಿಂಗ್ ಮೀ CH3 CH2 Cn. So this is my product A. Okay, when the same product is made to react with lithium aluminum hydride, okay, lithium aluminum hydride, I should get what? An extra. Okay. So this becomes what? CH3 CH2 NH2. This is my product B. ಈಗ ಇದೇ ಪ್ರಾಡಕ್ಟ್ ಬಿನ ನೈಟ್ರಸ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡಿದಾಗ ನನಗೇನು ಸಿಗುತ್ತೆ ಇಲ್ಲಿ? ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಇಟ್ ಈಸ್ ಅಂಡರ್ ಗೋಯಿಂಗ್ ವಾಟ್? ಹೈಡ್ರೈಡ್ ಶಿಫ್ಟ್. ಒಂದು ಹೈಡ್ರೈಡ್ ಶಿಫ್ಟ್ ಆಗ್ತಾ ಇದೆ ಅಂತಂದರೆ ಆಲ್ಕೋಹಾಲ್ ಫಾರ್ಮ್ ಆಗ್ತಾ ಇದೆ. ಓಕೆ, ದಿಸ್ ಇಸ್ ಮೈ option C. This is option C. Okay, so option A ಹೀಗಿದೆ, ಆಪ್ಷನ್ ಬಿ ಹೀಗಿದೆ, ಆಪ್ಷನ್ ಸಿ ಹೀಗಿದೆ. ಈಗ ಆಪ್ಷನ್ ಎ ಅಂತಂದ್ರೆ ಏನು? ಸಯಾನೋ ಕಾಂಪೌಂಡ್ 4 ಸಹ ಇದೆ. ಓಕೆ, ಇದಾಗಲ್ಲ, ಐಸೋಸೈನೈಡ್. ಸೊ ಆಪ್ಷನ್ ಎ ಬಿ ಸಿ ಅಲ್ಲಿ ಇರಬೇಕು. ಸೊ ಓಕೆ, ಪ್ರಾಡಕ್ಟ್ ಬಿ ಅಂದ್ರೆ ಏನು? ಇಟ್ ಈಸ್ ವಾಟ್? NH2 ಇರೋದು ನನಗೆ B and C. So these two are gone. CH3 CH2 CH2 NH2. Okay, done. Option C. ನೋಡಿ ಇಲ್ಲಿ CH3 CH2 Cn. This is correct. And product B CH3 CH2 CH2 NH2. This is correct. ಹಾಗೆ ಕೊನೆಯದಾಗಿ CH3 CH2 CH2 OH. So the right option for this particular question is option C. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇಟ್ ಇಸ್ ಆಸ್ಕ್ಡ್ ಇನ್ 2024. ಏನು ಹೇಳುತ್ತೆ ಕ್ವೆಶನ್? ಇನ್ ದ ಫಾಲೋಯಿಂಗ್ ಸ್ಕೀಮ್ ಆಫ್ ಅ ರಿಯಾಕ್ಷನ್ ಸೊ ಆ್ಯಂಡ್ ಸೊ ಎಕ್ಸ್ ವೈ ಆ್ಯಂಡ್ ಝೆಡ್ ಆರ್ ಡ್ಯಾಶ್ ಅಂತ ಕೇಳ್ತಾರೆ. ಸೊ ಈಥೈಲ್ ಕ್ಲೋರೈಡ್ ವೆನ್ ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ಎಕ್ಸ್ ಗಿವ್ಸ್ ಮೀ ವಾಟ್? ಈಥೈಲ್ ಫ್ಲೋರೈಡ್. ಆ್ಯಂಡ್ ಈಥೈಲ್ ಕ್ಲೋರೈಡ್ ವೆನ್ ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ವೈ ಇಟ್ ಇಸ್ ಗಿವಿಂಗ್ ಮೀ ಈಥೀನ್. ಈಥೈಲ್ ಕ್ಲೋರೈಡ್ ವೆನ್ ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ಝೆಡ್ ನನಗೆ ಒಂದು ಏನು ಸಿಕ್ತು? ಬ್ಯೂಟೇನ್ ಸಿಕ್ತು. ಈಗ ಎಕ್ಸ್ ವೈ ಝೆಡ್ ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಏನು ಹೇಳುತ್ತೆ? ಸಿಲ್ವರ್ ಫ್ಲೋರೈಡ್ ಹಾಗೂ ಆಲ್ಕೋಹಾಲಿಕ್ ಪೊಟ್ಯಾಶ್ ಹಾಗೂ ಬೆನ್ಝೀನ್. ಆಪ್ಷನ್ ಬಿ ಹೈಡ್ರೋಜನ್ ಫ್ಲೋರೈಡ್, ಆಕ್ವೆಸ್ KOH ಆ್ಯಂಡ್ ಸೋಡಿಯಂ ಇನ್ ಡ್ರೈ ಈಥರ್. ಆಪ್ಷನ್ ಸಿ ಮರ್ಕ್ಯುರಿ ಫ್ಲೋರೈಡ್, ಆಲ್ಕೋಹಾಲಿಕ್ ಪೊಟ್ಯಾಶ್ ಹಾಗೂ ನನ್ನ
sodium in dry ether. Option D, carbonyl fluoride, sorry, cobalt fluoride, aqueous coH and benzene. ನೋಡಿ ಇಲ್ಲಿ ಮೊದಲನೇದಾಗಿ ಕ್ಲೋರೈಡ್ ಇಂದ ಫ್ಲೋರೈಡ್ ಆಗ್ತಾ ಇದೆ. ಸೊ ಇಟ್ ಶುಡ್ ಬಿ ಸ್ವಾರ್ಟ್ಸ್ ರಿಯಾಕ್ಷನ್ ಅಲ್ವಾ? ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ನಮಗೆ ಫ್ಲೋರೈಡ್ಸ್ ಒಪ್ಟೈನ್ ಆಗಿದ್ದು. ಸೊ ಅಲ್ಲಿ ಮೆಟಾಲಿಕ್ ಫ್ಲೋರೈಡ್ ಯೂಸ್ ಮಾಡ್ಕೊಂಡಿದ್ರು. ಯಾವುದು? ಸಿಲ್ವರ್ ಫ್ಲೋರೈಡ್, ಮರ್ಕ್ಯೂರಿಕ್ ಫ್ಲೋರೈಡ್ ಅಥವಾ ವಾಟ್? ಕೊಬಾಲ್ಟ್ ಫ್ಲೋರೈಡ್. ಈಗ ಆಪ್ಷನ್ ಮುಖಾಂತರ ನೋಡೋದಾದ್ರೆ ನಮಗೆ 1, 2, 3 ಆಗಿಬಿಡುತ್ತೆ. ಸೊ ಅದಕ್ಕೆ ಅದನ್ನು ಸ್ಟೇ ಮಾಡಿ ಇಟ್ಟಿರೋಣ. ಎರಡನೇ ರಿಯಾಕ್ಷನ್ ನೋಡಿ, ಈಥೈಲ್ ಕ್ಲೋರೈಡಿಂದ ನನಗೆ ಈಥೀನ್ ಒಪ್ಟೈನ್ ಆಗ್ತಾ ಇದೆ. ಸೊ ಇಲ್ಲಿ ಕ್ಲೋರಿನ್ ಹೋಗ್ತಾ ಇದೆ ಹಾಗೂ ಒಂದು ಹೈಡ್ರೋಜನ್ ಹೋಗ್ತಾ ಇದೆ. ಸೊ ದಿಸ್ ಇಸ್ ವಾಟ್? ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ಗೆ ಏನು ಬೇಕಿತ್ತಪ್ಪ ನಮಗೆ ಬೇಕಾಗಿದ್ದು ಇಟ್ ಇಸ್ ವಾಟ್? ಆಲ್ಕೋಹಾಲಿಕ್ ಪೊಟ್ಯಾಶ್. ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಥವಾ ಆಲ್ಕೋಹಾಲಿಕ್ ಪೊಟ್ಯಾಶ್. ಈಗ ಮೂರನೇ ರಿಯಾಕ್ಷನ್ ಏನು? ಈಥೈಲ್ ಕ್ಲೋರೈಡ್ when it is reacting with Z, it is giving me ಬ್ಯೂಟೇನ್. ನೋಡಿ ಇಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಯಾವುದ್ರಲ್ಲಿ ಆಗುತ್ತೆ ಅಂತ ಹೇಳಿದ್ದೆ? ವುಡ್ಸ್ ರಿಯಾಕ್ಷನ್ ಅಲ್ಲಿ. ಇಟ್ ಇಸ್ ವುಡ್ಸ್ ರಿಯಾಕ್ಷನ್. ಸೊ ವುಡ್ಸ್ ರಿಯಾಕ್ಷನ್ ಆಗ್ತಿದೆ ಅಂತ ಏನು? sodium in dry ether. Sodium in dry ether. So the correct option for this is, ಒಂದು ನಿಮಿಷ ತಾಳಿ ಬರೆದ್ಬಿಡ್ತೀನಿ. So the correct option for this is 1, 2. It is option C. ಓಕೆನಾ ಮಕ್ಕಳೇ? ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಇಟ್ ಇಸ್ ಅಗೇನ್ ಆಸ್ಕ್ಡ್ ಇನ್ 2024. ಏನು ಹೇಳ್ತಿದೆ ಕ್ವೆಶನ್? ಅ ಹ್ಯಾಲೋ ಆಲ್ಕೇನ್ ಅಂಡರ್ಗೋಸ್ SN2 ಆರ್ SN1 ರಿಯಾಕ್ಷನ್ ಡಿಪೆಂಡಿಂಗ್ ಅಪಾನ್ ಡ್ಯಾಶ್ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ, ಸಾಲ್ವೆಂಟ್ ಯೂಸ್ಡ್ ಇನ್ ದ ರಿಯಾಕ್ಷನ್. ಆಪ್ಷನ್ ಬಿ, ಲೋ ಟೆಂಪರೇಚರ್. ಆಪ್ಷನ್ ಸಿ, ದ ಟೈಪ್ ಆಫ್ ಅ ಹ್ಯಾಲೋಜನ್. ಆಪ್ಷನ್ ಡಿ, ದ ಸ್ಟೆಬಿಲಿಟಿ ಆಫ್ ಹ್ಯಾಲೋ ಆಲ್ಕೇನ್ಸ್. ಸೊ SN1 SN2 ರಿಯಾಕ್ಷನ್ ಮೆಕ್ಯಾನಿಸಮ್ ಯಾವ ರೀತಿ ಆಗುತ್ತೆ? ಬೇಸ್ಡ್ ಆನ್ ದ ಸಾಲ್ವೆಂಟ್. SN1 ರಿಯಾಕ್ಷನ್ ಮೆಕ್ಯಾನಿಸಮ್ಗೆ ಯಾವುದು? ಇಟ್ ಈಸ್ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ ಅಥವಾ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್. SN2 ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ಸ್. ಸೊ ಇಟ್ ಇಸ್ ಆಬ್ವಿಯಸ್ಲಿ ಇಟ್ ಇಸ್ ಆಪ್ಷನ್ ಎ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಇಟ್ ಇಸ್ ಆಸ್ಕ್ಡ್ ಇನ್ 2025. ಇಟ್ ಇಸ್ ಆಸ್ಕ್ಡ್ ಇನ್ 2025. ಏನು ಹೇಳುತ್ತೆ ಕ್ವೆಶನ್? ದ ಆರ್ಗ್ಯಾನಿಕ್ ಕಾಂಪೌಂಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಸೋ ಆ್ಯಂಡ್ ಸೋ. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಯಾವ ರೀತಿಯ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಕೇಳ್ತಿದೆ. ಯಾವ ಒಂದು ಕ್ಲಾಸಿನ ಆರ್ಗ್ಯಾನಿಕ್ ಕಾಂಪೌಂಡ್? ಆಪ್ಷನ್ ಎ, ಅಲೈಲಿಕ್ ಹ್ಯಾಲೈಡ್. ಆಪ್ಷನ್ ಬಿ, ಬೆನ್ಸೈಲಿಕ್ ಹ್ಯಾಲೈಡ್. ಆಪ್ಷನ್ ಸಿ, ಅರೈಲಿಕ್ ಹ್ಯಾಲೈಡ್. ಆಪ್ಷನ್ ಡಿ, ಆಲ್ಕೈಲ್ ಹ್ಯಾಲೈಡ್. ನೋಡಿ, ನನ್ನ ಹ್ಯಾಲೋಜನ್ atom is attached to a carbon atom and that carbon atom is attached to a benzene ring. So this is what? It is benzylic halide. So it is option B. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಇಟ್ ಇಸ್ ಆಸ್ಕ್ಡ್ ಇನ್ 2025. ಏನು ಹೇಳುತ್ತೆ ಕ್ವೆಶನ್ ನನಗೆ ಅಂತಂದರೆ, when chlorobenzene reacts with bromine gas in the presence of anhydrous aluminum bromide to yield para-bromochlorobenzene, the reaction is classified as dash ಅಂತ ಕೇಳ್ತಿದ್ದಾರೆ. When chlorobenzene is made to react with what? Bromine gas in the presence of anhydrous aluminum bromide. Okay. When a chlorobenzene is made to react with bromine gas in the presence of what? Aluminium bromide. Okay. So this obviously is what is giving me AlBr4 ಜೊತೆಗೆ Br plus bromonium ion. So obvious ಆಗಿ ಏನು ಮಾಡ್ತಿದೆ? Attack will be on what and what position? Para-bromobenzene ಅಂತಂದ್ರೆ this particular reaction is what? Electrophilic substitution reaction. ತುಂಬ ಈಸಿ, ತುಂಬ ಈಸಿಯೆಸ್ಟ್ ಪಾರ್ಟ್. ನಿಮಗೆ ಇಲ್ಲಿ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಬ್ರೋಮೈಡ್, ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, ಅನ್ಹೈಡ್ರಸ್ ಐರನ್ ಕ್ಲೋರೈಡ್ ಅಂತ ಬಂತು ಅಂದರೆ ಇಟ್ ಈಸ್ ವಾಟ್? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆನಾ ಮಕ್ಕಳೇ? ಸೊ ದ ನೆಕ್ಸ್ಟ್ ಕ್ವೆಶನ್ ಹ್ಯಾಸ್ ಬಿನ್ ಆಸ್ಕ್ಡ್ ಇನ್ 2025. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದ್ರೆ, ದ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಸೋ ಆ್ಯಂಡ್ ಸೋ ಅಪಾನ್ ರಿಯಾಕ್ಷನ್ ವಿತ್ ಡ್ಯೂಟೀರಿಯಂ ಆಕ್ಸೈಡ್ ಪ್ರೊಡ್ಯೂಸಸ್ ಡ್ಯಾಶ್ ಅಂತ ಹೇಳಿ ಕೇಳ್ತಾರೆ. ಸೊ ಆಪ್ಷನ್ ಸಹ ಈ ರೀತಿ ಕೊಟ್ಟಿದ್ದಾರೆ. ಈಗ ಒಂದೊಂದಾಗೆ ನೋಡೋದು ಬದಲು ನಾವು ರಿಯಾಕ್ಷನ್ ಮುಖಾಂತರ ನೋಡೋದಾದರೆ, ವೆನ್ this tertiary compound which is with deuterium oxide
ಸೊ ದಿಸ್ ಬಿಕಮ್ಸ್ ವಾಟ್, ಇಲ್ಲೇ ಬರೀತೀನಿ, this acts on this particular carbon. Okay, this particular carbon, giving it what, okay na. So this is your product. Okay, so according to this ಯಾವ ಒಂದು ಪ್ರಾಡಕ್ಟ್ ಆಗುತ್ತೆ, ಇಟ್ ಈಸ್ ಆಪ್ಷನ್ ಡಿ. ಓಕೆನಾ ಮಕ್ಕಳೇ? ಸೊ ತುಂಬ ಈಸಿ ಇರುತ್ತೆ. ನಿಮಗೆ ಅಲ್ಲಿ ಆಲ್ಫಾಬೆಟ್ಸ್ನ ಕೊಟ್ಟು ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ, ಬಟ್ ಇದರಷ್ಟು ಈಸಿಯೆಸ್ಟ್ ರಿಯಾಕ್ಷನ್ಸ್, ಇದರಷ್ಟು ಈಸಿಯೆಸ್ಟ್ ಎಕ್ಸಾಮ್ ಮತ್ತೊಂದು ಇಲ್ಲ. ಓಕೆನಾ? ಸೊ ಇಷ್ಟಿಗೆ ನಿಮ್ಮ KCET ಕ್ವೆಶನ್ಸ್ ವಿಚ್ ಇಸ್ ಫ್ರಮ್ 2021 ಅಪ್ ಟಿಲ್ 2025 ಎಲ್ಲ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಎಲ್ಲ ಸ್ಟೆಪ್ಸ್ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ ಬಾಬಾಯ್, ಟೇಕ್ ಕೇರ್ ಮಕ್ಕಳೇ.